ಅದೆಷ್ಟು ಮುಂಡೇವೋ ದರಿದ್ರು ಮುಂಡೇವು. ಬೆಳಗ್ಗೆ ಹೊಳೆಯಲ್ಲಿ ತಣ್ಣೀರು ಸ್ನಾನ ಮುಗಿಸಿ ರಸ್ತೆಯಲ್ಲಿ ಬರೋದೇ ತಡ. ಪಾಪಿ ಮುಂಡೇವು, ಅದೆಷ್ಟು ಮುಂಡೇವು ನನ್ನ ಮಡಿನ ಹಾಳು ಮಾಡೋದಕ್ಕೆ ಕಾಯ್ಕೊಂಡಿರ್ತವೆ. ದರಿದ್ರ ಮುಂಡೇವು, ಅಪುಷಕನ ಮುಂಡೇವು, ಕಪಿಚೇಷ್ಟ ಮುಂಡೇವು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಾಕಾಗುತ್ತೆ. ಬೆಳಗ್ಗೆ ಎದ್ದು ಮಡಿ ನೀರು ತಗೊಂಡು ಸ್ನಾನ ಮಾಡಿ ಈ ಪಾಪಿ ಮುಂಡಿಯವ್ರನ್ನೆಲ್ಲ ಕಾಟ ಎಲ್ಲ ತಡ್ಕೊಂಡು ಬರೋವರೆಗೆ ಮಧುಕೇಶ್ವರ ಯಾಕಪ್ಪ ಹೇಳ್ತೀಯ ನನ್ನ ಪಾಡು. ಮಧುಕೇಶ್ವರ ಲಿಂಗದ ಪೂಜಾರಿ ಭವಪಾಶವನ ಲಿಂಗದ ಪೂಜಾರಿ ಭವಪಾಶವನ ಹೊಟ್ಟೆಯ ಒರೆಯಲು ಹುಟ್ಟಿದ ಪೂಜೆಯು ಪರಮಾನಂದದ ಲೀಲೆ. ಹೊಟ್ಟೆಯ ಒರೆಯಲು ಹುಟ್ಟಿದ ಪೂಜೆಯು ಪರಮಾನಂದದ ಲೀಲೆ. ಸೋದರ ಮಾಡಿದ ಗನ್ನದ ಗತಿಯಲ್ಲಿ, ಸೋದರ ಮಾಡಿದ ಗನ್ನದ ಗತಿಯಲ್ಲಿ ಜರಗಿತು ಜಾತ್ರೆಯಲ್ಲಿ, ಜರಗಿತು ಜಾತ್ರೆಯಲ್ಲಿ. ಮಧುಕೇಶ್ವರ 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 ಲಿಂಗದ ಪೂಜಾರಿ ಭವಪಾಶವನ ಅನ್ನದ ತನಿಗೆಯ ಬಾಯಲ್ಲಿ ನೆನೆದ ಗುಳ್ಳಿನ ನೀರು ಸುರಿಯುತ್ತಿದೆ. ಅನ್ನದ ತನಿಗೆಯ ಬಾಯಲ್ಲಿ ನೆನೆದರ ಗೊಲ್ಲಿನ ನೀರು ಸುರಿಯುತ್ತಿದೆ. ಚಂದದ ಹೆಣ್ಗಳು ಪೂಜೆಗೆ ಬಂದರೆ, ಚಂದದ ಒಂದು ಅಂದದ ಚಂದದ ಹೆಣ್ಗಳು ಪೂಜೆಗೆ ಬಂದರೆ ಅಂದದ ಪೂಜೆಯ ಮಾಡುವೆನು, ಬಲು ಅಂದದ ಪೂಜೆಯ ಮಾಡುವೆನು. ಮಧುಕೇಶ್ವರ 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 ಲಿಂಗದ ಪೂಜಾರಿ ಭವಪಾಶವನ 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 ಹರಿಸುವೆನು. ನಾನಾರು ಈ ದೇವಸ್ಥಾನದ ಧರ್ಮಕರ್ತ್ಯ ಹಾಗೂ ಕಾಯಂ ಪೂಜಾರಿ. ನನ್ನ ಕಷ್ಟವೋ ಬಡತನವೋ ಹೇಳತೀರದು. ಪಾಪ ಪಾಪ. ಇನ್ನು ಆ ನೆಂಟಿ ಇದ್ದಲ್ಲ ಅವಳು, ಆಹಾ, ಇಲ್ಲಿಂದ ಪೂಜೆ ಮುಗಿಸಿ ಮನೆ ಹೊಸಲಿಗೆ ಕಾಲಿಡೋದೇ ತಡ. ಸೊಂಟದ ಮೇಲೆ ಒಂದು ಕೈ ಮಡಿಕೊಂಡು ಕುಣಿಸ್ತಾಳೆ 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 ಹೇಳತೀರದು. ಇನ್ನ ಮಕ್ಕಳ ಒಂದೇ ಎರಡೇ 12 ಕಮ್ಮಿ. ಒಂದಿಷ್ಟುದ್ದ, ಮತ್ತೊಂದಿಷ್ಟುದ್ದ, ಮಗದೊಂದಿಷ್ಟುದ್ದ. ಮುಂಡೆವು ನನ್ನನ್ನು ತೊಟ್ಟಲ್ಲಿ ತೂಗೋದಕ್ಕೆ ಶುರು ಮಾಡಿದ್ರೆ ಹೊತ್ಕೊಂಡು ಹೋಗೋವರೆಗೂ ಇದೆ. ಇದು ನೋಡೇ ಏನೋ ಈ ನನ್ನ ಮಧುಕೇಶ್ವರ. ಅಯ್ಯೋ ಪಾಪಿ ಮುಂಡೆ ಮಗನೇ, ಐಶ್ವರ್ಯ ಅಂತಸ್ತು ಯಾವುದ್ರಲ್ಲೂ ಇಲ್ಲ ನಿನಗೆ. ಈ ಮಕ್ಕಳೆಲ್ಲರೂ ಇರಲಿ ಅಂತ ಇಷ್ಟೊಂದು ಮಕ್ಕಳು ಕೊಟ್ಟ ಅಂತ ಕಾಣುತ್ತೆ. ಇನ್ನು ಆ ದಕ್ಷಿಣ ಕಾಸು ಆ ನನ್ನ ಮಕ್ಕಳ ಕೈ ಕಾಳೋದೇ ತಡ. ಒಂದೇ ಸಮನೆ ಒಳ್ಳೆ ಕಾಗೆ ಬಿದ್ದ ದಬ್ಬ 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 ಅಂತ ಬೀಳ್ತವೆ. ಈ ದಿನ ಮಹಾರಾಣಿಯವರ ಆಗಮನ ನಮ್ಮ ಮಧುಕೇಶ್ವರನ ದೇವಸ್ಥಾನಕ್ಕೆ ಬರ್ತದೆ ಅಂತ ತಿಳಿತು. ನೋಡೋಣ ಇದೇನಾರು ನನ್ನ ಅದೃಷ್ಟ ಪ್ರತಿಫಲ ಹೆಚ್ಚಾಗಿ ಒಳ್ಳೆ ದಕ್ಷಿಣ ಕಾಸು ಸಿಗುತ್ತೋ ಏನೋ ನೋಡೋಣ. ಅಲ್ಲಿವರೆಗೆ ಸ್ವಲ್ಪ ವಿಶ್ರಾಂತಿ ತಗೋತೀನಿ.
ನಡು ಹಿಡ್ಕೊಂಡ್ಬಿಟ್ಟಿದೆ. ಬೆಳಗ್ಗೆ ಹೊತ್ತು ತಣ್ಣೀರು ಸ್ನಾನ ಮಾಡ್ತೀನಲ್ಲ, ಶೀತ ವಾತ ಎರಡೂ ಹಿಡ್ಕೊಂಡ್ಬಿಡುತ್ತೆ. ಅದಕ್ಕೆಲ್ಲ ಎದುರೋನಲ್ಲ ನಾನು. ಅದಕ್ಕೆಲ್ಲ ಸರಿಯಾದ ಮದ್ದು ನನ್ನ ಹತ್ರ ಇದೆ, ಬಲವಾದ ಮದ್ದು. ಇದನ್ನೇನು ಅನ್ಕೊಂಡ್ಬಿಟ್ಟಿದ್ದೀರಾ? ಅಂಬಾಳೆ ಹೆಸರಿನ ಕೊಡೆ ಗುರ್ತಿನ ನಶೆ. ಇದನ್ನ 2 ಚಿಟಿಕೆ ಹಾಕಿ ಹೊಡೆದ್ಬಿಟ್ಟು ಅಂದ್ರೆ ಶೀತ ವಾತ ನಗಡು ಕೆಮ್ಮು ಎಲ್ಲ ಒಂದೇ ಸರಿ ಗೊಯ್ ಗೊಟ. ವೈದ್ಯ ಬರ್ತೀಯ, ವೈದ್ಯ ಬರ್ತೀಯ. ಹೇಳಿಲ್ವೇ, ಎಂಥ ಶೀತ ವಾತ ನಗಡಿ ಏನಿದ್ರು ಒಂದೇ ಸರಿ ಹೋಗ್ಬಿಡ್ತು. ನೋಡೋಣ, ರಾಣಿಯವರು ಬರುವವರೆಗೆ ಸ್ವಲ್ಪ ವಿಶ್ರಾಂತಿ ಪಡಿತೀನಿ. ಇತ್ತ ದಯ ಮಾಡಿಸ್ಬೇಕು, ಇತ್ತ ದಯ ಮಾಡಿಸ್ಬೇಕು, ಇತ್ತ ದಯ ಮಾಡಿಸ್ಬೇಕು. ಚಂದ್ರಧರಾ ಶಿವ ಶಂಕರ ವಂದ್ಯಾ ಕಾನು ವಿಲೋಲನೆ ಶಾಂಬ ವಿಲೋಲಾ ಕಾನು ವಿಲೋಲನೆ ಶಾಂಬ ವಿಲೋಲಾ ಚಂದ್ರಧರಾ ಶಿವ ಶಂಕರ ವಂದ್ಯಾ. रवि शशि नेत्र सुरार्चित रूपा चंद्रधरा शिव शंकर वन्द्या कानु विलोलने शांब विलोला कानु विलोलने शांब विलोला चंद्रधरा शंकर वन्द्या. मनु मुनि पूजित काया वंदिता मनु मुनि पूजित माया वंदिता मधुकने मामने मंदिरवासा मधुकने मामने मंदिरवासा मुददली मರೆಯದೆ ಮೈದೋರು ಮಧುಕ ಮುದದಲಿ ಮರೆಯದೆ ಮೈದೋರು ಮಧುಕ ಮನದಲ್ಲಿ ನಿಲ್ಲಿಸಿದ ಪರಮನಿನಾದೆ ಮನದಲ್ಲಿ ನೆಲೆಸಿದ
ಪರಿಪಾಲಿಸುತ್ತಿರುವ ನನ್ನಲ್ಲಿ ಪ್ರಸನ್ನನಾಗು ದೇವ. ಹಿಂದೆ ಶಿವ ಶಿವ ಎಂದ ಮಾತ್ರದಲ್ಲಿ ನಾರಾಯಣಿ ಅರುಂಧತಿಯರ ಮನೋಭಿಷ್ಟವನ್ನು ಸಲ್ಲಿಸಿದ ಸ್ವಾಮಿ, ಈ ಕಾಯ ಭೋಗದ ಭೂಮಿಯನ್ನು ಪರಿಪಾಲಿಸಬೇಕೆಂದು ಇದೋ ನಿನ್ನಲ್ಲಿ ಬೇಡಿಕೊಳ್ಳುವೆನು. ಸಕಳೆ ಅಮ್ಮ, ಸ್ವಾಮಿಯ ಮಸ್ತಕವನ್ನು ನೋಡು, ಕುಬೇರನ ಪುಷ್ಪದಂತೆ ಹೇಗೆ ಹೊಳೆಯುತ್ತಿರುವುದಲ್ಲವೇ? ಹೌದಮ್ಮ, ತುಂಬಾ ಚೆನ್ನಾಗಿ ಹೊಳೆಯುತ್ತಿರುವುದು. ಹೌದಮ್ಮ, ಅದನ್ನ ಹುಣಸೆ ಹಣ್ಣು ಹಾಗೂ ರಂಗೋಲೆ ಪುಡಿಯಿಂದ ಹಾಕಿ ತಿಕ್ಕಿ ತಿಕ್ಕಿ ತೊಳೆದಿದ್ದೀನಿ. ಅದಕ್ಕೆ ಅದು ತಳತಳ ಪಳಪಳ ಅಂತ ಹೊಳಿತಾ ಇದೆ. ಸಖಿ, ನಾನು ಪೂಜೆಗೆ ಬರುವ ಆತರದಲ್ಲಿ ಗುಗ್ಗುಳವನ್ನೇ ಮರೆತು ಬಂದಿರುವೆನು. ನೀನಿಲ್ಲೇ ಇರು, ನಾನು ಹೋಗಿ ತೆಗೆದುಕೊಂಡು ಬರುತ್ತೇನೆ. ಅಮ್ಮ, ನಾನು ಹೋಗಿ ತರುತ್ತೇನೆ, ನೀವಿಲ್ಲೇ ಇರಿ. ಹಾಗಲ್ಲ ಸಖಿ, ನನ್ನ ಸ್ವಾಮಿಗೆ ನನ್ನ ಕೈಯಾರೆ ಗುಗ್ಗುಳವನ್ನು ತರಬೇಕೆಂದು ಆಸೆಯು ಮೂಡುತ್ತಿರುವುದು. ಆದ್ದರಿಂದ ನೀನಿಲ್ಲೇ ಇರು, ನಾನು ಹೋಗಿ ಬರುತ್ತೇನೆ. ಆಗಲಿ ಅಮ್ಮ, ಹೋಗಿ ಬನ್ನಿ. ನೀನ್ ಯಾರ? ನಾನೇ. ಯಾಕೆ? ನಾನು ಮಾರಾಣಿಯವರ ಆಪ್ತ ಸಖಿ ಅಂತ ಗೊತ್ತಿಲ್ವೇನೋ? ನೀನೇ ಸರಿ. ಆದ್ರೆ ನಿಮ್ಮ ರಾಣಿಯವರಿಗೆ ವಿವಾಹವೇನಾದ್ರೂ ಆಗಿದೆಯೇ? ಅವ್ರಿಗಾಗಿಲ್ಲ ವಿವಾಹ. ನನಗೂ ವಿವಾಹ ಆಗಿದೆ. ಆದ್ರೆ ನಿನ್ನ ನೋಡಿದ್ರೆ ಹೇಗೇಗೋ ಆಗತ್ತೆ. ಹೀಗೇಗೋ ಆಗುತ್ತಾ? ನನ್ಗೂ ಅಷ್ಟೇ, ನನ್ಗೂ ಅದು ಆಗಿಲ್ಲ. ಅದು ಸರಿ. ಅಲ್ಲ, ಹೇಗೇಗೋ ಆಗುತ್ತೆ ಅಂದ್ರಲ್ಲ, ಅದ್ ಯಾವ ತರ ಆಗುತ್ತೆ? ಅದು ಮಾಮೂಲಿ ಕಣಮ್ಮ. ಮಾಮೂಲಿ. ತಮ್ಮಂತ ಹೆಣ್ಣು ಮಕ್ಕಳು ನನ್ನ ಕಣ್ಣಿಗೆ ಬಿದ್ದಾಗ, ಬಿದ್ದಾಗ. ಅದು ನಮ್ಮ ಮಧುಕೇಶ್ವರನ್ ದೇವಾಲಯಕ್ಕೆ ಬಂದಾಗ ಮುಖ್ಯ ಅರ್ಚಕನಾದ ನನಗೆ ಆಗು ಅನಿಸ್ತಾ ಇದ್ರೆ ಹೇಗೆ? ಅಲ್ಲ, ಅದ್ ಹೇಗೇಗೋ ಆಗುತ್ತೆ ಅಂದ್ರಲ್ಲ, ಅದ್ ಯಾವ ರೀತಿ ಆಗುತ್ತೆ ಅಂತ ಹೇಳಿ ನಾವು ಕಾಪಾಡ್ತೀವಿ. ಸಾಕು ಕೂತ್ಕೊಳ್ಳಮ್ಮ, ನೀನೇನ್ ಕಾಪಾಡೋದು? ನಿನ್ನಂತ ಕಾಪಾಡು ಎಂತೆಂತವ್ರು ಬರ್ತಾರೋ ನಮ್ ದೇವಸ್ಥಾನಕ್ಕೆ. ಎಂತೆಂತವ್ರು ಬರ್ತಾರೋ? ಅಷ್ಟು ಗೊತ್ತಿಲ್ವೇನಮ್ಮ ನಿನಗೆ? ನಂಗೇನ್ ಗೊತ್ತು, ಹಾಗಾದ್ರೆ ಹೇಳ್ತೀನಿ ಕೇಳು. ಹೇಳಿ. ಗುರುಗಳು, ಶಿಷ್ಯರು, ಜಂಗಮರು, ಭಕ್ತರು, ನನ್ನಂತವರು, ನಿನ್ನಂತವರು. ಅಲ್ಲ, ನನ್ನಂತವ್ರು ನಿನ್ನಂತವ್ರು ಅಂದ್ರೆ ಅಷ್ಟು ಗೊತ್ತಿಲ್ವೇನಮ್ಮ ನಿನಗೆ? ಗೊತ್ತಿರೋದಕ್ಕೆ ತಾನೇ ಕೇಳಿದ್ದು. ನನ್ನಂತವ್ರು ಅಂದ್ರೆ ಗಂಡಸರು, ನಿನ್ನಂತವ್ರು ಅಂದ್ರೆ ಹೆಂಗಸರು. ಅಲ್ಲ, ದೇವಸ್ಥಾನಕ್ಕೆ ಹೆಣ್ಮಕ್ಳು ಗಂಡ್ಮಕ್ಳು ಬರ್ದೆ ಏನು ದೇವ್ವ ಪಿಶಾಚಿಗಳು ಬರ್ತವೇನೋ? ಹೌದಮ್ಮ, ನಮ್ಮ ಈ ಮಧುಕೇಶ್ವರನ ದೇವಸ್ಥಾನಕ್ಕೆ ಗಂಡು ಪಿಶಾಚಿ ಹೆಣ್ಣು ಪಿಶಾಚಿಗಳಿಗಿಂತ ಗಂಡು ಪಿಶಾಚಿ ಹೆಣ್ಣು ಪಿಶಾಚಿಗಳೇ ಹೆಚ್ಚಾಗಿ ಬರ್ತಾವಮ್ಮ. ಪಿಶಾಚಿಗಳು ಬರ್ತಾವ ದೇವಸ್ಥಾನಕ್ಕೆ? ರೀ ನಾನು ಅಂತಪುರದಲ್ಲಿರೋಳು. ಈ ದೇವ್ ಆ ಪಿಶಾಚಿ ಎಲ್ಲ ನೋಡೇ ಇಲ್ಲ. ಅದು ಹೇಗಿರ್ತವೆ ಹೇಳ್ರಿ? ಪಿಶಾಚಿಗಳು ನೋಡಿಲ್ವೇ ನೀನು? ಇಲ್ಲ ರೀ, ಅಂತಪುರದಲ್ಲಿ ಇರ್ತೀವಿ ನಾವು, ಅದೆಲ್ಲ ನಾವು ನೋಡಿಲ್ಲ. ಹೌದು ಬಿಡು, ಅಂತಪುರದಲ್ಲಿ ನಿನ್ನ ನೋಡಿದ್ಮೇಲೆ ಪಿಶಾಚಿಗಳೆಲ್ಲ ಬರ್ತವೆ. ಅಲ್ಲ, ಪಿಶಾಚಿಗಳು ಹೇಗಿರ್ತವೆ ಅಂತ ಹೇಳೋಕ್ ಬಂದೆ ಕಣಮ್ಮ. ಗಂಡು ಪಿಶಾಚಿಗಳಿದೆಯಲ್ಲ ಇವು, ತಲೆನ ಕೆದರ್ಕೊಂಡು ತಲೆನ ಕೆದರ್ಕೊಂಡು ಮೋಟಂಗಿ ಹಾಕೊಂಡು ಗೋಪುರದಾಗಿರೋ ಟೋಪಿನ ತಲೆ ಮೇಲೆ ಕಜ್ಜಾಯಿ ಬಾಂಡ್ಲಿ ದಬಾಕೊಂಡು ಕೈಯಲ್ಲಿ ಬಿಳಿ ವಾದ್ಯವನ್ನ ಹಿಡ್ಕೊಂಡು ನಾದಸ್ವರನ್ನ ಬಾಯಲ್ಲಿ ಹಾಡ್ಕೊಂಡು ಯಾವ ತರ? ಪ್ರಿಯತಮೆ, ಓ ಪ್ರಿಯತಮೆ, ಕರುಣೆಯ ತೋರೆಯ, ಕರುಣೆಯ ತೋರೆಯ, ಪ್ರಿಯತಮೆ ಈಗಂತ ನಾದಸ್ವರವನ್ನ ಹಾಡ್ಕೊಂಡು
ಈ ನನ್ನ ಮಧುಕೇಶ್ವರನನ್ನೇ ಒಳ್ಳೆ ಸೊಗಸಾದ ಹೆಣ್ಣು ಅಂತ ತಿಳ್ಕೊಂಡು ಹೆಂಗಸರು ನೋಡುವಂತ ಗಂಡು ಪಿಶಾಚಿಗಳು ಬರ್ತಾವಮ್ಮ. ಆಹಾ ಅದಿರ್ಲಿ, ಹೆಣ್ಮಕ್ಳು ಹೆಂಗಿರ್ತವೆ? ಆ ಹೆಣ್ಣು ಪಿಶಾಚಿಗಳು ಇವಕ್ಕಿಂತ ಬಲು ಸೊಗಸು. ಹಾ ಹೇಳ್ತೀನಿ ಕೇಳು. ಹೇಳಿ. ಒಳಗೊಂದು ಹೊರಗೊಂದು ರವಕೆನ ಹಾಕೊಂಡು. ಇರಿ ಇರಿ, ಒಳಗೊಂದು ಹೊರಗೊಂದು ಅಂದ್ರೆ? ಒಳಗೊಂದು ಹೊರಗೊಂದು ಅಂದ್ರೆ ಸ್ವಲ್ಪ ಅನುಕೂಲಕರವಾಗಿರ್ಲಿ ಅಂತ. ಸರಿ ಹೇಳಿ. ತುಟಿಗೆ ಕೆಂಪನ ಬಣ್ಣ ಹಾಕೊಂಡು, ಹಾಗೆ ನಡುವಿಗೆ ಕೊಡೆ ಬಟ್ಟೆನ ಸುತ್ತಕೊಂಡು, ಅವರು ಸಹ ಬಾಯಲ್ಲಿ ನಾದಸ್ವರವನ್ನ ಹಾಡ್ಕೊಂಡು. ಯಾವ ತರ? ಹೇಳ್ತೀನಿ ಕೇಳಮ್ಮ. ಹೇಳಿ. ಲಲಲಾ ಲಲಾ ಲಲಾ ಲಲಲಾ ಲಲಾ ಲಲಲಾ ಲಲಾ ಲಲಾ ಲಲಲಾ ಲಲಾ ಲಲಾ. ಹಾಗಂತ ನಾದಸ್ವರವನ್ನ ಹಾಡ್ಕೊಂಡು ನಮ್ಮಿ ಮಧುಕೇಶ್ವರನನ್ನೇ ಒಳ್ಳೆ ಸೊಗಸಾದ ಪಟ್ಟ ಗಂಡಸು ಅಂತ ತಿಳ್ಕೊಂಡು ಹಾ ಗಂಡಸರು ನೋಡುವಂತ ಹೆಣ್ಣು ಪಿಶಾಚಿಗಳು ಬರ್ತಾವಮ್ಮ. ಬಿಡ್ಬಿಡ್ರಿ, ನಾವೇನು ಅಂತೋರಲ್ಲ. ಸಾಕು ಸುಂಗಿರಮ್ಮ. ಏನಯ್ಯ? ನಿನ್ನಂತವ್ರು ನೋಡಿದ್ಮೇಲೆ ಹಾ. ಅಂತವ್ರು ಅಂತವ್ರೇ ಆಗಿರ್ತಾರೆ. ಸ್ವಲ್ಪ ಪೂಜೆ ಗೊತ್ತಾಗಿದೆ, ಸ್ವಲ್ಪ ಈ ಕಡೆ ನಿಂತ್ಕೊಳ್ಳಮ್ಮ, ಆ ಕಡೆ ನಿಂತ್ಕೊಳ್ಳಮ್ಮ. ಓಂ ಮಧುಕೇಶ್ವರಭ್ಯುತ್ಯಾಯೋ ನಮಃ. ಓಂ ನಾನಾವಿಧ ಪರಿಮಳ ಪುಷ್ಪಂ ಸಮರ್ಪಯಾಮಿ. ಓಂ ಗೌರಿ ಸಮೇತ ಶ್ರೀ ಮಧುಕೇಶ್ವರಭ್ಯುತ್ಯಾಯೋ ನಮಃ. ಓಂ ಕರ್ಪೂರಂ ಸಮರ್ಪಯಾಮಿ. ಓಂ ಜ್ಯೋತಿರ್ದೀಪಂ ಸಮರ್ಪಯಾಮಿ. ಓಂ ತೆಂಗಿನ ತೋಯೇ ಸಮರ್ಪಯಾಮಿ. ಒಟ್ಟೊಟ್ಟಿಗೆ ತೆಂಗಿನ ತೋಟನೇ ಸಮರ್ಪಯಾಮಿ. ಅಯ್ಯ ಮಧುಕೇಶ್ವರ, ಒಳ್ಳೆ ಚಂದುಳ್ಳಿ ಚೆಲುವೆ ಬಂದಿದ್ದಾಳೆ. ಸ್ವಲ್ಪ ಕಣ್ಣು ಮುಚ್ಚಿಕೊಂಡು ಆ ಕಡೆ ತಿರುಕೊಳ್ಳೋ ನನ್ನಪ್ಪನೇ. ಅಯ್ಯಯ್ಯೋ ಅಯ್ಯೋ 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 ಅಯ್ಯೋ. ಬನ್ರಿ ರೀ, ಬನ್ರಿ. ಅಲ್ರಿ ಹಿಂಗೇನ್ರಿ ನೀವು ಮಂತ್ರ ಹೇಳೋದು? ನಾನೇನ್ ಹೇಳ್ತಾ ಇದ್ದೀನಮ್ಮ, ಅದೇ. ಎಲ್ರು ಹೇಳೋ ಮಂತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಹೆಣ್ಮಕ್ಳು ಬಂದಿದ್ರೆ ಮಾಯ ಆಗುವಂತ ಏನು ದೇವ್ರಿಗೆ ಹೇಳ್ತಾ ಇಲ್ಲ, ಈ ತರ ಮಂತ್ರ ಹೇಳೋದು. ನಿನ್ಗೇನ್ ಗೊತ್ತಿದೆಯಮ್ಮ? ಹಾ ಸಾಮಾನ್ಯವಾಗಿ ಇಲ್ಲಿರೋರಲ್ಲಿ ಕೆಲವರೆಲ್ಲ ಮನೇಲಿ ಇದೇ ತರಾನೇ ಪೂಜೆ ಮಾಡೋದು. ಹಾ ಸರಿ ಬಿಡಿ, ಸರಿ ಬಿಡಿ. ಹಾ ಮಾರಣಿಯವ್ರು ಇತ್ತಲೇ ಬರ್ತಿದ್ದಾರೆ, ಸದ್ ಮಾಡ್ಬೇಡಿ, ಸುಮ್ನಿರಿ. ಸದ್ದು ಆದ್ರೆ ಅವ್ರು ಬಂದ ಮೇಲೆ ನಾನು ನಿನ್ನ ಬಿಟ್ಟು ಬಿಟ್ಟಿಯ. ಮಾಯಾ ಮಾಯಾ
ಆಹಾ, ಅದೆಂತಹ ಗಾನ! ಗಾನದಲ್ಲಿ ಅದೆಷ್ಟು ಮಾಧುರ್ಯ! ಅವರಾರೆಂದು ವಿಚಾರಿಸು. ಅಮ್ಮ, ಅವ್ರು ಯಾರಾದ್ರೂ ನಮಗೇನಮ್ಮ, ಸುಮ್ಮನಿರಮ್ಮ. ಹಾಗಲ್ಲ ಸಖಿ, ಆ ಗೀತ ಧ್ವನಿಯು ನನ್ನ ಮನಸ್ಸಿನ ಸ್ಥೈರ್ಯವನ್ನೇ ಸೆಳೆಯುತ್ತಿರುವುದು. ಹೋಗಿ ಜಾಗ್ರತೆಯಾಗಿ ಹೋಗಿ ಅವರಾರೆಂದು ವಿಚಾರಿಸು. ಹಾಗೆ ಅಲ್ಲ, ಕೇಳಿಕೊಂಡು ಬರುತ್ತೇನೆ. ಸ್ವಾಮಿ, ತಾವು ಯಾರು? ಎಲ್ಲಿಂದ ಬಂದಿರುವಿರಿ? ನಿಮ್ಮ ದೇಶ ಯಾವುದು? ಕೆಲವು ಸ್ತ್ರೀ, ನನ್ನ ದೇಶವನ್ನು ಹೇಳುವುದಾದರೆ ನಾನೊಬ್ಬ ಪುರುಷ ವೇಷದ ಪರದೇಶಿ, ನಿಂತಲ್ಲಿ ನಿಲ್ಲದೆ ಸಂಚರಿಸುವ ಸ್ವೇಚ್ಛ ವಿಹಾರ ಸುಖವಾಸಿ. ನನ್ನನ್ನು ಅಲ್ಲಮ್ಮನೆಂದು ಕರೆಯುವರು. ಸ್ವಾಮಿ, ನೀವು ಸಂಚರಿಸುವ ಬುದ್ಧಿಯನ್ನು ಬಿಟ್ಟು ನಮ್ಮ ಮಹಾರಾಣಿಯವರ ಹತ್ರ ಇರುವಿರೇನು? ಆಗಬಹುದು. ನೋಡ್ದಪ್ಪ, ಬಿದ್ರಿಗೆ ಬೀಳ್ಬೇಕು ಗಂಟು, ರೊಟ್ಟಿ ಜಾರಿ ತುಪ್ಪು ಬಿದ್ದ ಹಾಗಾಯ್ತು. ಅಮ್ಮ, ಇವರಿಗೆ ತಾಂಬೂಲವನ್ನು ಕೊಡು. ಮಹಾನುಭಾವರ ದರ್ಶನದಿಂದ ನಾನು ಧನ್ಯಳಾದೆನು. ಸಕಳೆ, ಅಮ್ಮ, ಇವರಿಗೆ ನಮ್ಮ ನಾಗವಾಸದಲ್ಲಿ ಮನೆ ಮಾಡಿಕೊಡು. ಶಿವರೇ, ಆಗಲೇ ಎಲ್ಲ ತಯಾರಿ ನಡೀತಿದೆಯಲ್ಲೋ ಭಗವಂತ, ನನ್ನನ್ನು ಕೇಳೋರೇ ಇಲ್ವಲ್ಲೋ ಬದುಕೇಶ್ವರ. ಸಂತು, ನನ್ನನ್ನು ಮರ್ತು ಬಿಟ್ಟಿಯ. ಅಮ್ಮ, ಅವರಿಗೆ ತಾಂಬೂಲವನ್ನು ಕೊಡು. ಮಾಯ, ಕಾಡಿನಲ್ಲಿರುವ ಗೆಡ್ಡೆ ಗೆಣಸುಗಳು ಶುದ್ಧವಾಗಿ ಹರಿಯುತ್ತಿರುವ ನೀರು, ಅವುಗಳಿಂದ ಕೂಡಿದ ಪರ್ಣಮಂದಿರವೇ ಸಾಕು. ನಿನ್ನ ನಾಗಾವಾಸದಿಂದ ನನಗೇನಾಗಬೇಕು ಮಾಯ? ಏನಪ್ಪ ಅನುಕೂಲ ಹೊರ್ತರು ಒಳ್ಳೆ ಅಂತನಲ್ಲ, ಒಳ್ಳೆ ಪುರುಷ ಅಂತ ಕಾಣುತ್ತೆ. ಸುವರ್ಣಶೀಲ ಪೀಠನಾಗಿ ಅಷ್ಟಮಹಾಕೋಟಿ ಗಣಗಳಿಂದ ಪರಿವೃತ್ತನಾಗಿ ಸರ್ವ ಮಂಗಳೆಯ ಪ್ರೇಮ ರಸದಿಂದ ಅಭಿಷೇಕಿಸಲ್ಪಟ್ಟಿರುವ ಆ ಪರಮೇಶ್ವರನೇ ಪಿಶಾಚಿಗಳಲ್ಲಿ ಮನೆ ಮಾಡಿ ಸ್ಮಶಾನವನ್ನು ಕಾಯುತ್ತಿರುವನು. ಮಾಯ, ಆ ಪರಶಿವನು ಸಂಸಾರಿ, ನಾನೊಬ್ಬ ಬಡಜಂಗಮನೆಂದು ತಿಳಿ. ಜಂಗುಮನ, ಜಂಗುಮನಂತೆ ಜಂಗುಮ. ಜಂಗುಮನಾಗಿದ್ರೆ ಈ ಹೆಣ್ಮಕ್ಳಿರೋ ಜಾಗಕ್ಕೆ ಯೋಚಿಸಿ ಬರಬೇಕಾಗಿತ್ತು. ಸ್ವಾಮಿ, ಐಶ್ವರ್ಯವು ಮನಸ್ಸಿನ ಹೊರಗಿನ ಮನೆ, ಸಂಸಾರವು ಇಹಪರಗಳ ಬೀಡು. ಹಾಗಾಗಿ ತಾವು ನಮ್ಮ ನಾಗವಾಸಕ್ಕೆ ಬರಬೇಕೆಂದು ಬೇಡಿಕೊಳ್ಳುವೆನು. ಆಗಬಹುದು. ಅಯ್ಯೋ ಮಧುಕೇಶ್ವರ, ಆಗ್ಲೇ ಎಲ್ಲ ತಯಾರಿ ನಡೀತಿದೆಯಲ್ಲೋ, ಈತನನ್ನ ಆಗ್ಲೇ ಇವರೆಲ್ಲ ಸೇರ್ಕೊಂಡು ಮೂರ ಬಟ್ಟೆ ಮಾಡ್ತಿದಾರಲ್ಲೋ. ಅಯ್ಯೋ ಮಧುಕೇಶ್ವರ, ನನ್ನ ಮಂಗಳಾಕರ್ತಿ ಕಾಸ್ಗೂ ಮಣ್ಣು ಬಿತ್ತಲ್ಲೋ ಭಗವಂತ. ಅಯ್ಯ 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 ಅಯ್ಯ, ಒಂದೇ ಸಮನೆ ವಟ 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 ಅಂತ ಹೊಡ್ಕೊಡ್ತಿದ್ದೀಯಲ್ಲ, ಏನ್ ಕಪ್ಪೆ ಹೊಡ್ಕೊಡ್ದಂಗೆ ಗೊತ್ತಾಗೋದಿಲ್ವೇನೆ ಹಿಂಗೆ? ಬಲ್ಲ ಬಲ್ಲರೆ ಜಾಣೆ ನಾನೇ ನೀನೇ ಬಲು ಜಾಣೆ. ಬಲ್ಲ ಬಲ್ಲರೆ ಜಾಣೆ ನಾನೇ ನೀನೇ ಬಲು ಜಾಣೆ. ಮುಖಕ್ಕೆಲ್ಲ ಬೂದಿಯಲ್ಲಿ ಬಳಿದು ಬರೀ ನಿಖರರಲ್ಲೇ ಸೆಳೆದು. ಏನಂದೆ? ಬೇಡ. ಮುಖಕ್ಕೆಲ್ಲ ಬೂದಿಯಲ್ಲಿ ಬಳಿದು ಬರೀ ನಿಖರರಲ್ಲೇ ಸೆಳೆದು. ಬೇಡ. ಮಾಯಾಜಾಲವ ತೋರುತ್ತಲೇ. ಯಾರು? ನಾನಾ? ಅದು ನೀನು. ಮಾಯಾಜಾಲವ ತೋರುತ್ತಲೇ ಮನವರನ್ನೆಲ್ಲ ಕುಣಿಸುತ್ತಲೇ. ಬಲ್ಬಲ 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 ಬಲ್ಲರೆ ಜಾಣೆ ನಾನೇ ನೀನೇ ಬಲು ಜಾಣೆ. ಗಮ ಗಮ ಎಂದು ನೀನಲ್ಲಿದ್ದು ಗಂಡಸರ ಕಣ್ಣಿಗೆ ನೀ ತುಳಿದು. ಏನೇನೋ ಅರ್ಥಾಗಿಲ್ಲ ಏನೋ? ಗಮ ಗಮ ಎಂದು ನೀನಲ್ಲಿದ್ದು ಗಂಡಸರ ಕಣ್ಣಿಗೆ ನೀ ತುಳಿದು. ಕಣ್ಣಿಂದ ನೀ ಸೆಳೆದು. ನಾ
ಚೆನ್ನೈಯಿಂದ ನೀ ತೆಳ್ಳದ್ದು ಕಲ್ಲಿ ಕಲ್ಲಿ ಎಂದು ನೀನಲ್ಲಿದ್ದು ಬಲ್ಬಲ 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 ಬಲ್ಲರೆ ರಾಣಿ ರಾಣಿ ನೀನೇ ಬಲು ಜಾಣಿ ಬಲ್ಬಲ ಬಲ್ಲರೆ ಜಾಣಿ ನಾನೇ ನೀನೇ ಬಲು ಜಾಣಿ ನಾನೇ ನೀನೇ ಬಲು ಜಾಣಿ ನಾನೇ ನೀನೇ ಬಲು ಜಾಣಿ ಓ ಪ್ರೇಮದ ಪೂಜಾರಿ ಓ ಪ್ರೇಮದ ಪೂಜಾರಿ ಆ ತಳುಕಿನ ಸಂಚಾರಿ ಬಂದಿರಲು ನನಗಾಗಿ ಬಂದಿರಲು ನನಗಾಗಿ ತಳುಕಿನ ಸಾರಿ ಓ ಪ್ರೇಮದ ಪೂಜಾರಿ ಓ ಇನಿಯ ನನ್ನಿನಿಯ ಓ ಇನಿಯ ನನ್ನಿನಿಯ ಕಾಮುಕ ಸುಂದರಿ ನಿಂತಿರಲು ಓ ಇನಿಯ ನನ್ನಿನಿಯ ಕಾಮುಕ ಸುಂದರಿ ನಿಂತಿರಲು ಓರಿ ನೋಟ ಮೈಯ ಹಾಟ ಓರಿ ನೋಟ ಮೈಯ ಮಾಟ ಆಡಿ ಕುಣಿತ ನಲಿಸಲಿ ಓರಿ ನೋಟ ಮೈಯ ಮಾಟ ಆಡಿ ಕುಣಿತ ನಲಿಸಲಿ ನನ್ನ ಜಾಣ ನೀನೆ ಪ್ರಾಣ ಹೇ ನನ್ನ ಜಾಣ ನೀನೆ ಪ್ರಾಣ ಹೂಡುಹು ಬಾಣ ಓಯ್ ಓ ಪ್ರೇಮದ ಪೂಜಾರಿ ನಾ ಬೆಳಕಿನ ಸಂಚಾರಿ ಬಂದಿರಲು ನಿನಗಾಗಿ ಬಂದಿರಲು ನಿನಗಾಗಿ ತಳುಕಿನ ಕಾವೇರಿ ಹಾ ಮುಗಿತಮ್ಮ ನಿಂದು ಹೇಳ್ಬೋದಮ್ಮ ಹೇಳ್ಬೋದು ನಾನ್ ತಾನೇ ಅವ್ರು ಇವ್ರು ತಂದ್ಕೊಡೋ ಗಮನೆನ್ನೆಲ್ಲ ತಲೆಗೆ ಹಾಕೊಂಡು ತಲೆ ಕೆಡಿಸ್ಕೊಂಡು ಮೈಗೆಲ್ಲ ಪೈತ್ಯ ಬರ್ಸ್ಕೊಂಡು ಮೈನೆಲ್ಲ ಕೆರ್ಕೊಂಡು ಆ ಬೀದಿಲಿ ಹೋಗೋರ್ನ ಮನೆಗೆ ಬರೋರ್ನ ಈ ಪೈತ್ಯಕ್ಕೇನಾದ್ರು ಔಷಧಿ ಕೊಡಿ ಈ ಕೆರ್ತಕ್ಕೇನಾದ್ರು ಔಷಧಿ ಕೊಡಿ ಅಂತ ಕೇಳ್ತಾ ಇರೋಳು ನಾನು ನೀನು ಆ ಹೇ ಅಷ್ಟಕ್ಕೂ ಹೇಳ್ತೀನಿ ಕೇಳಮ್ಮ. ಇಂದಿನ ನಮ್ಮ ಭಾರತದ ನಾರಿಯರು ಹೇಗಿದ್ರು ಗೊತ್ತೇನಮ್ಮ? ಹೇಗಿದ್ರು? ತಮ್ಮ ಪತಿ ಹಾ ಕೂಳ್ಳನಾಗಲಿ ಆಗಲಿ ಕುಂಟನಾಗಲಿ ಆಗಲಿ ಎಳವನಾಗಲಿ ಆಗಲಿ ಪೆದ್ದನಾಗಲಿ ಪೆದ್ದನಾಗಲಿ ತಮ್ಮ ಪತಿಯ ಮೆಚ್ಚುಗೆಗೆ ದುಡಿದು ಹಾ ತಮ್ಮ ಪುತ್ರ ಮಿತ್ರ ಕಳತ್ರ ಬಾಂಧವರನ್ನು ದೇಶಕ್ಕಾಗಿ ಬಲಿ ಕೊಡುತ್ತಾ ಹಾ. ಭಾರತದ ನಾರಿಯರು ಅನ್ಸ್ಕೊತಿದ್ರು. ಹಾ ಆ ಈಗ ನೀವು ಇದ್ದೀರಾ, ಹಾ ನೀವು ನೀವ ವೇಷಭೂಷಣವೋ ಹಾ. ಬರ ಮೇಲೆ ಏನಾಯ್ತಯ್ಯ? ಏನಮ್ಮ ಇದು ಗೊಬ್ಬು ವಾಸನೆ. ಗಬ್ಬು ವಾಸನೆ. ಹ್ಮ್. ನಿನ್ ಮೂಗೆ ಸರಿ ಇಲ್ಲ ಬಿಡು. ತಲೆಯಲ್ಲಿ ಹಾ. ಸುರುಳಿ ಬರ್ಲಿ ಅಂತ ತಲೆ ಪಿನ್ನು, ಕೆನ್ನೆಗೆ ಕಲಿಯುಗದ ಅರಿಶಿಣ, ತುಟಿ ಕೆಂಪಾಗಿರ್ಲಿ ಅಂತ ಕೆಂಪನ ಬಣ್ಣ. ಆಹಾ ಇವೆಲ್ಲ ಹಾಕೊಂಡು ಗಂಡಸರನ್ನ ಎದುರಿಸುವಂತ ಹುಲಿ ವೇಷದವ್ರ ಕಾಣ್ತಿರಲ್ಲಮ್ಮ. ಮನಸ್ಥಾನಿಕಳಾದ ಹೆಂಗಸು ಹಾಕೋ ವೇಷ ಏನಮ್ಮ? ಅಷ್ಟಕ್ಕೂ ನೀವೇನ್ ಕಮ್ಮಿನೇ. ಹಾ ಮನೆಯಿಂದ ಗಂಡಸು ಹೊರಗಡೆ ಹೋಗೋದೇ ತಡ. ತಡ ಅವ್ರ ಕೈಗೆ ಖಾಲಿ ಚೀಲವನ್ನು ತಂದು ಕೊಟ್ಬಿಟ್ಟು ಕೊಟ್ಬಿಟ್ಟು ರೀ ಹ್ಮ್ ತಿಂಡಿ ತಗೊಂಬನ್ರಿ, ಹಾ ತೀರ್ಥ ತಗೊಂಬನ್ರಿ, ಹ್ಮ್ ಸೀರೆ ತಗೊಂಬನ್ರಿ, ಹಾ ಕುಪ್ಪುಸ ತಗೊಂಬನ್ರಿ ಅಂತ ಒಂದೇ ಸಮನೆ ಗಂಡಸರು ಪ್ರಾಣ ತಿಂತೀರಲ್ಲಮ್ಮ. ಇಷ್ಟಕ್ಕೆ ಮುಗಿತೇನಮ್ಮ? ಇನ್ನೂ ಇದೆ, ಹೇಳ್ತೀನಿ ಕೇಳು. ಹೇಳು.
ಎಲ್ಲ ಮುತ್ತೈದೆ ಎಂದಿರಲ್ಲ, ಇವರೆಲ್ಲ ಮುತ್ತೈದೆ ಎಂದಿರಲ್ಲ. ಮುತ್ತೈದೆ ಎಂಬುವ ಅರ್ಥವ ತಿಳಿಯದೆ ವ್ಯರ್ಥವಾಗಿ ಮಾತಾಡುವರಲ್ಲ, ಎಲ್ಲ ಮುತ್ತೈದೆ ಎಂದಿರಲ್ಲ. ಮುತ್ತಿನ ಮೂಗುತಿ ಮೂಗಲು ಇಲ್ಲ, ಕೊರಳಲ್ಲಿ ಕರಿಮಣಿ ಕರವೇ ಇಲ್ಲ. ಆರ್ಗೆ ನನಗೆ ನೋಡಲಿ. ಮುತ್ತಿನ ಮೂಗುತಿ ಮೂಗಲು ಇಲ್ಲ, ಕೊರಳಲ್ಲಿ ಕರಿಮಣಿ ಕರವೇ ಇಲ್ಲ. ಅರಿಶಿನ ಕುಂಕುಮ ಒಂದೋ ಇಲ್ಲ, ಅರಿಶಿನ ಕುಂಕುಮ ಒಂದೋ ಇಲ್ಲ, ಬಿಳಿ ಬೂದಿಯ ಬಳಿ ಇರಲ್ಲ, ಎಲ್ಲ ಮುತ್ತೈದೆ ಎಂದಿರಲ್ಲ, ಇವರೆಲ್ಲ ಮುತ್ತೈದೆ ಎಂದಿರಲ್ಲ. ಗಂಡನ ಕೈಗೆ ಮಗುವನ್ನು ಕೊಟ್ಟು ಜನಿಸಿದಾಗಲು ಕೈಯನ್ನು ಹಿಡಿದು, ಗಂಡನ ಕೈಗೆ ಮಗುವನ್ನು ಕೊಟ್ಟು ನಜೂಕು ಚೀಲವ ಕೈಯಲ್ಲಿ ಹಿಡಿದು ಕುಲುಕಿ ಬಳಸಿ ನಡೆಯುವುದ ಕಂಡು, ಕುಲುಕಿ ಬಳಸಿ ನಡೆಯುವುದ ಕಂಡು ಹುಡುಗರು ಕೂಡ ತರಕತೆ ಕರೆದರು, ಎಲ್ಲ ಮುತ್ತೈದೆ ಎಂದಿರಲ್ಲ, ಇವರೆಲ್ಲ ಮುತ್ತೈದೆ ಎಂದಿರಲ್ಲ. ಸೀರೆ ರವಕ್ಕೆ ತೊಡುವುದು ಇಲ್ಲ, ತಾಯಿ ಅಂಗಿಯ ಧರಿಸುವಿರಲ್ಲ. ಸೀರೆ ರವಕ್ಕೆ ತೊಡುವುದು ಇಲ್ಲ, ಚರಾಯಿ ಅಂಗಿಯ ಧರಿಸುವಿರಲ್ಲ. ಕಾಲ್ಗೆಜ್ಜೆ ಕಾಲುಗಳ ಮೊದಲೇ ಇಲ್ಲ, ಕಾಲ್ಗೆಜ್ಜೆ ಕಾಲುಗಳ ಮೊದಲೇ ಇಲ್ಲ. ಗಂಡಸೋ ಹೆಂಗಸೋ ತಿಳಿಯೋದೇ ಇಲ್ಲ, ಎಲ್ಲ ಮುತ್ತೈದೆ ಎಂದಿರಲ್ಲ, ಇವರೆಲ್ಲ ಮುತ್ತೈದೆ ಎಂದಿರಲ್ಲ. ಮುತ್ತೈದೆ ಎಂಬುವ ಅರ್ಥವೇ ತಿಳಿಯದೆ ವ್ಯರ್ಥವಾಗಿ ಮಾತಾಡುವುದಲ್ಲ, ಎಲ್ಲ ಮುತ್ತೈದೆ ಎಂಬುವರಲ್ಲ, ಇವರೆಲ್ಲ ಮುತ್ತೈದೆ ಎಂದಿರಲ್ಲ, ಇವರೆಲ್ಲ ಮುತ್ತೈದೆ ಎಂದಿರಲ್ಲ. ಯೋ ಸಾಕು ನಿಲ್ಸಯ್ಯ. ಏನಂದೆ? ಈ ದೇವಸ್ಥಾನದ ನೀನು ಧರ್ಮಕರ್ತನ? ನೀನು ಮುಸುಳಿ ನೋಡಿದ್ರೆ ಯಾರು ಧರ್ಮಕರ್ತರು ಅಂತ ಹೇಳಿನ? ಏಯ್, ಹಾಳು ಮಾಡೋ ಅಂತ ಕೇಳ್ತೀಯ? ಅಲ್ಲ, ಯಾರು ಪಂಚಾಮೃತ ಮಾಡು, ಪ್ರಸಾದ ಕೊಡು ಅಂದ್ರೆ ಇರೋ ಬರೋದೆಲ್ಲ ತೆಗ್ದು ಹೌಸ್ ಇಟ್ಕೊಬಿಟ್ಟು ನೀನು ಪಂಚಾಮೃತ ಹೆಂಗ್ ಕೊಡ್ತೀಯ? ಇಷ್ಟಿಷ್ಟು ಕೊಟ್ಬಿಟ್ಟು ಎಲ್ಲಾರನ್ನೂ ಮನೆಗೆ ಕಳ್ಸ್ಬಿಡ್ತೀಯ. ಅಲ್ಲ, ಮನೇಲಿ ಹೆಣ್ಮಕ್ಳು ರೊಕ್ಕೆ ಕೇಳಿದ್ರು, ಸೀರೆ ಕೇಳಿದ್ರು, ಅದ್ ಕೇಳಿದ್ರು, ಹಣ್ಣು ಕೇಳಿದ್ರು, ಅದ್ ಕೇಳಿ ಇದ್ ಕೇಳಿದೆಯಾ? ಯಾರಿಗೋಸ್ಕರ ಕೇಳ್ತಾರೆ? ಸಂಜೆ ಹೋದಾಗ ತಿನ್ನಕ್ಕೆ ಏನಾರು ಕೊಡೆ ಅಂದಾಗ ಹಾಕಿ ಕೊಡ್ಬೇಕಲ್ಲಪ್ಪ, ನಿಮ್ಗೋಸ್ಕರ ಅದಕ್ಕೆ ಇಟ್ಟಿರೋದು. ಅದ್ರಲ್ಲೂ ಸೀರೆ ಕೇಳೋದು ಯಾಕೆಂದ್ರೆ ನಿಮ್ಮಂತ ಗಂಡಸು ಬಂದಾಗ ನಂಗದ ಹಿಹಿ ಅಂತ ನಗ್ನಗ್ತಾ ಉಪಚಾರ ಮಾಡ್ಬೇಕಲ್ಲ, ಚೆನ್ನಾಗಿ ಕಾಣ್ಬೇಕಲ್ಲ, ಅದಕ್ಕೆ ಸೀರೆ ಕೇಳೋದು. ಅವ್ರಿಗೋಸ್ಕರ ಏನ್ ಕೇಳಲ್ಲ, ಬಂದ್ಬಿಟ್ಟ ಹೇಳಕ್ಕೆ ದೊಡ್ಡದಾಗಿ ಹೋಗಯ್ಯ ನೀನೊಬ್ಬ ಧರ್ಮ ಕೊಡ್ತಂತೆ ಬಂದ ಹೇಳಕ್ಕೆ. ತುಂಗಿರಮ್ಮ ವಟ 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 ಅಂತಿಲ್ಲ ನೀನು. ಆ? ನನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ನಾನು ಈ ದೇವಸ್ಥಾನದ ಧರ್ಮಕರ್ತ್ಯ. ನೀನು ಯಾರು ನೋಡಿದ್ರೆ ಹಂಗಂತ? ಅದು ಕಾಯಂ ಪೂಜಾರಿ ಅಷ್ಟೇ, ಪೂಜಾರಿ ಅಷ್ಟೇ. ಹಾ, ತೊಟ್ಟಿದಲ್ಲೂ ಮತ್ತು ಈ ಮಧ್ಯದಲ್ಲೂ ಒಂದು ಕಂಬ. ನಿನಗೆ ಯಾತಿಕಮ್ಮ ಇಷ್ಟೊಂದು ಜಂಬ? ತಗೊಂಡೈತಿಯೇನಮ್ಮ ನಿನ್ ತಾಮ್ರ ಚಂಬ? ನೀನೇನೇ ನನ್ ಕೇಳೋದು ಚೊಮ್ಮೆತ್ಕೊಳೋಂತ? ನೀನೇ ಹೋಗಲ್ಲ ಧೈರ್ಯ ಇದ್ರೆ. ಸಾಕು ಸುಮ್ಗಿರಮ್ಮ, ನನ್ನನ್ನಾಗ್ಲೇ ಅಂದಲ್ಲ. ನೀವೇನು ಕಮ್ಮಿನೇ. ಮಹಾರಾಣಿಯವ್ರ ಅಂತಃಪುರದಲ್ಲಿ ರಾಣಿಯವರಿಗೆ ಅಂತ ಒಂದಷ್ಟು ಹಣ್ಣು ಹಂಪಲು ತಂದು ಕೊಟ್ರೆ ಹಾಗೆ ಅವ್ರ ರಾಣಿಯವ್ರು ಆ ಕಡೆ ಹೋಗ್ತಿದ್ದಂಗೆ ಸೆರಗ್ ಹಾಕೊಂಡು ಅಕ್ಕೆ ದೇಪ್ಕೊಂಡು ಹೋಗೋದು ನನಗೆ ಗೊತ್ತಿಲ್ವೇ? ಆಹಾ, ನೀನೇನ್ ನೋಡಿದ್ದೇನೋ ಬಂದದ್ದು. ಏನಮ್ಮ, ಹೋಗಯ್ಯ. ಪೂಜಾರಿಯನ್ನ ಗೌರವ ಇರ್ಲಿ. ನಿನ್ಗೇನೆ ನಾನು ಗೌರವ. ಸುಮ್ಮನಿರೋದಿಲ್ಲ. ಹಾ. ಪೂಜಾರಿ, ಈ ದೇವಸ್ಥಾನದ ಪೂಜಾರಿ ಒಂದು ಶಾಪ ಕೊಡ್ತು ಅಂದ್ರೆ ಬರಬಾರ್ದು ರೋಗ ಬಂದು ರೋಗ ಬಂದು ಸಾಯ್ಬೇಕಾಗುತ್ತೆ ನೀನು. ಅಯ್ಯೋ, ಎಲ್ಲ ಬಿಟ್ಟರು ನೀನ್ ಶಾಪ ಕೊಟ್ರು ಅಷ್ಟೇ, ಏನ್ ಕೊಟ್ರು ಅಷ್ಟೇ. ಹೋಗಯ್ಯ. ಹೋಗಮ್ಮ, ಹೋಗಯ್ಯ. ಹೋಗಮ್ಮ, ಹೋಗಯ್ಯ. ನೀನು ಹೋಗಯ್ಯ. ಹೋಗಮ್ಮ, ಹೋಗಲ್ವಾ? ಹೋಗೆ. ಹೋಗಯ್ಯ. ಹೋಗಲ್ಲ, ಹೋಗಲ್ಲ. ಹೋಗಲ್ಲ.
ನಿನ್ನ ಧ್ಯಾನ ದೇವಾಮೃತ ಪಾನ ಶಂಭೋ ಮಹಾದೇವ ಮಹಾದೇವ ದೇವ ನಿನ್ನ ಧ್ಯಾನ ದೇವಾಮೃತ ಪಾನ ನೀನೇ ನನ್ನ ಪ್ರಾಣ ಕುಮಾರಮಣ ಶಂಭೋ ಮಹಾದೇವ ಮಹಾದೇವ ಆಡುತ್ತ ಆಡುತ್ತ ಆಡುತ್ತಲಿರುವೆ ಆಡುವ ಆಸೆಯ ನೀ ನೀಡುತ್ತಿರುವೆ ಶಂಭೋ ಮಹಾದೇವ ಮಹಾದೇವ ಆಡುತ್ತ ಆಡುತ್ತ ಆಡುತ್ತಲಿರುವೆ ಆಡುವ ಆಸೆಯ ನೀ ನೀಡುತ್ತಿರುವೆ ನೀನಾಡಿಸುವೆ ನಾನಾಡುತ್ತಲಿರುವೆ ಶಂಭೋ ಮಹಾದೇವ ಮಹಾದೇವ ನೀನಾಡಿಸುವೆ ನಾನಾಡುತ್ತಲಿರುವೆ ಎನ್ನೊಳು ಆನಂದ ನೀನಾಗಿರುವೆ ಎನ್ನೊಳು ಆನಂದ ನೀನಾಗಿರುವೆ ನೀನೇ ನನ್ನ ಪ್ರಾಣ ಕುಮಾರಮಣ ದೇವ ನಿನ್ನ ಧ್ಯಾನ ದೇವಾಮೃತ ಪಾನ ನೀನೇ ದೇವ ನಿನ್ನ ಧ್ಯಾನ ದೇವಾಮೃತ ಪಾನ ನೀನೇ ನನ್ನ ಪ್ರಾಣ ಕುಮಾರಮಣ ಶಂಭೋ ಮಹಾದೇವ ಮಹಾದೇವ ಭೂಲೋಕದಲ್ಲಿ ಅಲೆಯುತ್ತಲಿರುವೆ ಕಲ್ಲಹ ಪ್ರಿಯ ನಿಂದು ಹೊಗಳುತ್ತಲಿರುವೆ ಶಂಭೋ ಮಹಾದೇವ ಮಹಾದೇವ ಭೂಲೋಕದಲ್ಲಿ ಅಲೆಯುತ್ತಲಿರುವೆ ಕಲಹ ಪ್ರಿಯ ನಿಂದು ಹೊಗಳುತ್ತಲಿರುವೆ ಏನೇ ಬರಲಿ ನಿನ್ನಯ ವರವೇ ಶಂಭೋ ಮಹಾದೇವ ಏನೇ ಬರಲಿ ನಿನ್ನಯ ವರವೇ ನಿನ್ನಯ ಪ್ರಾಣವೇ ಲೋಕ ಕಲ್ಯಾಣ ನಿನ್ನಯ ಪ್ರಾಣವೇ ಲೋಕ ಕಲ್ಯಾಣ ನೀನೇ ನನ್ನ ಪ್ರಾಣ ಕುಮಾರಮಣ ದೇವ ನಿನ್ನ ಧ್ಯಾನ ದೇವಾಮೃತ ಪಾನ ದೇವ ನಿನ್ನ ಧ್ಯಾನ ದೇವಾಮೃತ ಪಾನ ನೀನೇ ನನ್ನ ಪ್ರಾಣ ಕುಮಾರಮಣ 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 ಶಂಭೋ ಮಹಾದೇವ ಮಹಾದೇವ ಜಗದೊಡೆಯನಾದ ಶಂಕರನು ಲೋಕ ಕಲ್ಯಾಣಾರ್ಥವಾಗಿ ವಿರಾಗಿಗಳಿಗೆ ಅನುರಾಗನಂತೆಯೂ ಭೋಗಿಗಳಿಗೆ ರಾಜಕುಮಾರನಂತೆಯೂ ಶಿವಭಕ್ತಿ ಜ್ಞಾನ ಶಿವಭಕ್ತಿಯಲ್ಲಿ ವರ್ತಿಸುವ ಬ್ರಹ್ಮಯೋಗಿಗಳಿಗೆ ಮೋಕ್ಷಪತಿಯಾಗಿಯೂ ಅಲ್ಲಮ ನಿರಂಜನಾಗಿಯೂ ಅಪಜ್ಯೋತಿ ಸ್ವರೂಪನಾಗಿಯೂ ಮೈದೋರಿರುವನು ಆದರೆ ಮಾಯೆಯು ಅಲ್ಲಮನನ್ನು ರಾಜಕುಮಾರನೆಂದು ಭ್ರಮಿಸಿರುವಳು ಶಿವ ಶಿವ ನಿನ್ನ ಲೀಲೆಯು ಮುಂದೇನಾಗುವುದೋ ನೋಡಿ ಆನಂದ ಪಡುವುದು ಮಹಾದೇವ ಮಹಾದೇವ ಭೂಲೋಕದಲ್ಲಿ ಅಲೆಯುತ್ತಲಿರುವೆ ಕಲಹ ಪ್ರಿಯನೆಂದು ಹೊಗಳುತ್ತಲಿರುವೆ ಭೂಲೋಕದಲ್ಲಿ ಅಲೆಯುತ್ತಲಿರುವೆ ಕಲಹ ಪ್ರಿಯನೆಂದು ಹೊಗಳುತ್ತಲಿರುವೆ ಏನೇ ಬರಲಿ ನಿನ್ನಯ ವರವೇ ಮಹಾದೇವ ಮಹಾದೇವ ಏನೇ ಬರಲಿ ನಿನ್ನಯ ವರವೇ ನಿನ್ನಯ ಪ್ರಾಣವೇ ಲೋಕ ಕಲ್ಯಾಣ ಶಂಭೋ
ತಂದು ಶಿವ ಶಿವ ದೇವರೆಲ್ಲರ ಒಡೆ ತಂದು ದೇವಿಯರೊಳಗೆ ಕೂಡಿತ್ತು ಮಾಯೆ. ಬ್ರಹ್ಮನ ಗಣವೆಂಬೆನೆ ಬ್ರಹ್ಮನ ಗಣವೆಂಬೆನೆ ಬ್ರಹ್ಮನ ಗಣವೆಂಬೆನೆ ಬ್ರಹ್ಮನ ನುಂಗಿತ್ತು ಮಾಯೆ. ವಿಷ್ಣು ರುದ್ರನ ಗಣವೆಂಬೆನೆ ವಿಷ್ಣು ರುದ್ರನ ಗಣವೆಂಬೆನೆ ವಿಷ್ಣು ರುದ್ರನ ನುಂಗಿತ್ತು ಮಾಯೆ. ಇಂತಿವರೆಲ್ಲರೂ ಮಾಯೆಯ ಕಾಲುಗಾಗಿನ ಸರಮಾಲೆ ಕಾಣ ಗುಹೇಶ್ವರ. ಎರಡೆಂಬತ್ತಾರು ಕೋಟಿ ಗಣಗಳು, ನಂದಿ ವಾಹನ ರುದ್ರರು, ಇವರೆಲ್ಲರೂ ಮಾಯೆಯ ಕಾಲುಗಾಯಿನ ಸರಮಾಲೆ ಕಾಣ ಗುಹೇಶ್ವರ. ನಾಗ ಸರ್ಪದ ನಮ್ರವಾದ ಹೆಡೆಯಂತೆ ನಲಿದಾಡುತ್ತಿರುವಳ ನಲ್ಲ ಮಾಯೆ ನಾಗಾವಾಸದಲ್ಲಿ. ಅಲ್ಲಮ್ಮ ಅಲ್ಲಮ್ಮ ನಿಲ್ಲಬೇಕು. ಇದೇನು ಅಂದಿನ ಋಷಿ ಪತ್ನಿ ಅನುಸೂಯ ದೇವಿಯಲ್ಲಿ ಪತಿದಾನವನ್ನು ಕೇಳಲು ಹೋದ ಸೌಭಾಗ್ಯಶಾಲಿನಿಯಂತೆ ಬಂದಿರುವಿರಿ. ಈರುವರೆಗಿಲ್ಲ ಓರ್ವಳಿಗೆ. ಅಲ್ಲಮ್ಮನವರಿಗೆ ಶರಣ. ಮಾಯಾ, ಶರಣೆಂಬ ನುಡಿ ಶರಣಲ್ಲ. ಈ ಜಗತ್ತೇ ನಿನ್ನಲ್ಲಿ ಶರಣ ಸಾಹಿತ್ಯವನ್ನು ವಹಿಸಿರುವಾಗ ನೀನಾರಿಗೆ ಶರಣೆನ್ನುವೆ. ಗಂಡಿಗಲ್ಲದೆ ಶರಣೆಂಬ ನುಡಿ ಹೆಣ್ಣಿಗಲ್ಲ. ತಾವು ಹಾಗೆ ಹೇಳಬಾರದು. ಸಕಳೆ ಅಮ್ಮ ಜಾಗ್ರತೆಯಾಗಿ ಹೋಗಿ ಆರ್ಯರಿಗೆ ಉಪಹಾರವನ್ನು ತೆಗೆದುಕೊಂಡು ಬಾ. ಹಾಗೆ ಆಗಲ್ಲಮ್ಮ. ಸ್ವಾಮಿ, ನಿಮ್ಮ ಪಾದ ಧೂಳಿನಿಂದ ನಮ್ಮ ಭವನವೇ ಪವಿತ್ರವಾಯಿತು. ಆದರೆ ದಯಾಳು ಕ್ರೂರ ಮನ್ಮಥನ ಬಾಣವನ್ನು ನಾನು ಸಹಿಸಲಾರೆನು. ಅದನ್ನು ಪರಿಹರಿಸಲಾರೆಯ ಪ್ರಿಯ. ಮಾಯಾ, ನಾನೇನು ಪರಿಹರಿಸಲಿ? ಮಹೇಶನು ಮನ್ಮಥನನ್ನು ಸುಟ್ಟು ಮದನಾರಿ ಎಂದು ಹೆಸರು ಪಡೆದಿರುವನು. ಅವನ ಮೂರನೇ ಕಣ್ಣಿಗಲ್ಲದೆ ಮನ್ಮಥನು ಮತ್ತಾರಿಗೂ ಎದುರುವನಲ್ಲ. ಆದ್ದರಿಂದ ಮನ್ಮಥ ಪೀಡಿತರಾದ ನೀನು ಆ ಮಹೇಶ್ವರನನ್ನು ಧ್ಯಾನಿಸು. ಅಯ್ಯೋ, ಮನ್ಮಥನ ಸ್ನೇಹಿತನಾದ ಚಂದ್ರನು ನನ್ನ ಹೃದಯವನ್ನೇ ಹೊಕ್ಕಿರುವನು. ಹಾಗಾದರೆ ಮಹೇಶನ ತಲೆಯಲ್ಲಿ ಧರಿಸಿರುವ ವಾಸುಕಿ ಎಂಬ ಸರ್ಪವನ್ನು ಧ್ಯಾನಿಸು. ಚಂದ್ರನ ಉದ್ದುರುಟು ಅಡಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಹಾಗಲ್ಲ ಸ್ವಾಮಿ, ನನ್ನ ಮನದಿಚ್ಛೆಯೇ ಬೇರೆ. ಅದು ಏನು? ಅದೇ ಅಂಗಸುಖ. ಮಾಯಾ, ಲಿಂಗಾಂಗ ಸುಖವನ್ನು ಸೂರೆಗೊಂಡು ಹುಟ್ಟು ಸಾವುಗಳ ಬಂಧನಕ್ಕೆ ಕಲ್ಪಂತರನಾಗಿ ಅಂಗವಿಲ್ಲದ ನಿರಂಜನ ಜಂಗಮನು ನಿನ್ನ ಅಂಗಸುಖಕ್ಕೆ ಸಿಕ್ಕುವುದು ಬಹು ದುರ್ಲಭವೆಂದು ತಿಳಿ. ಸ್ವಾಮಿ, ಇದೇಕೆ ಈ ರೀತಿ ಮಾತನಾಡುತ್ತಿರುವಿರಿ? ವಿದಗ್ಧೆ ಮಾತಲ್ಲ, ಮನೋಲಂಚನ ಕಾಲದ ಪ್ರೇಮದ ಒಂದು ಸರಸ. ಹಾಗೋ, ಬಹಳ ಸಂತೋಷ. ಪ್ರಭು, ನಾನು ನಿಮ್ಮಲ್ಲಿ ಒಂದು ಕೋರಿಕೆ ಇರುವುದು. ಅದು ಏನು? ನಾನು ನಾಟ್ಯಶಾಸ್ತ್ರವನ್ನು ಕಲಿಯಬೇಕೆಂದಿರುವೆನು. ಆಗಬಹುದು. ಹಾಗಾದರೆ ನಾಟ್ಯಕ್ಕೆ ಸಿದ್ಧಳಾಗು. ಹೀಗೆ ದಯಮಾಡಿಸಿ. ಸಾ ಪರಿಸನಿದ ಪಾಪ ಕರೆ
ಮಗರಿ ರೇ ಮ ಪನಿಸ ಮಗರಿ ಸರಿಸ ಸನಿದ ಪದ ಪ ಮಗರಿ ಸರಿಸ ರೇ ಮ ಪನಿ ನಟರಾಜ ನಾನಾಂಟೆದ ವೈಖರಿಯು ನಟರಾಜ ನಾನಾಂಟೆದ ನಟರಾಜ ನಾನಾಂಟೆದ ವೈಖರಿಯು ನಟರಾಜ ನಾನಾಂಟೆದ ರಗಮಯ ನವ ಭಾವ ಸುರಗಣ ಮನೋಗರ ರಗಮಯ ನವ ಭಾವ ಸುರಗಣ ಮನೋಗರ ನಟಮಯ ನವ ಭಾವ ಸುರಗಣ ಮನೋಗರ ನಟಮಯ ನವ ಭಾವ ಸುರಗಣ ಮನೋಗರ ನಟನ ವಿಲಾಸ ಗಣ ವಿಭವ ನಟನ ವಿಲಾಸ ಗಣ ವಿಭವ ನಟನ ವಿಲಾಸ ಮಧುಕೇಶ್ವರ ಸೋಮಗರ ಓಂಕಾರ ನಟರಾಜ ನಾನಾಂಟೆದ ವೈಖರಿಯು ನಟರಾಜ ನಾನಾಂಟೆದ ಸಾಪ ಮ ಪನಿದ ಪ ಮಗರಿ ಸರಿ ಮ ಪನಿದ ಪ ಮಗರಿ 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 ಸ ಸನಿದ ಪದ ಪ ಪನ್ನಿ ಸರಿ ಮಗರಿ ಸರಿ ಮ ಪನ್ನಿ ಸರಿ ಮಗರಿ ಸರಿ ಸ ನಿದ ಪದ ಪ ಮಗರಿ ಸ ರೇ ಮ ಪ ಎಡೆಗಳ ನೀಡಿ ಬಣಿಯೊಳು ಗಾಡಿ ಮುಡಿಯೊಳು ಗಂಗೆಯೋ ಓಲಾಡಿ ಎಡೆಗಳ ನೀಡಿ ಬಣಿಯೊಳು ಗಾಡಿ ಮುಡಿಯೊಳು ಗಂಗೆಯೋ ಓಲಾಡಿ ಡಮರುಗ ವರನಾದ ಆ ಡಮರುಗ ವರನಾದ ಡಣ ಡಣ ವಿರಾಜಿಸೆ ಡಮರುಗ ವರನಾದ ಡಣ ಡಣ ವಿರಾಜಿಸೆ ಡಮರುಗ ವರನಾದ ಡಣ ಡಣ ವಿರಾಜಿಸೆ ಗಿರಿಜಯ ನೋಟ ಮುದಗೊಳಿಸೆ ಗಿರಿಜಯ ನೋಟ ಮುದಗೊಳಿಸೆ ನಸು ನಗೆಯಾಂತು ಮಹಿಮಾಕರ ಸೋಮಕರ ಓಂಕಾರ ನಟರಾಜ ನಾನಾಂಟೆದ ವೈಖರಿಯು ನಟರಾಜ ನಾನಾಂಟೆದ ಸಾ ಸನಿದ ಪದ ಪ ಮಗರಿ ಸರಿಸ ರೇ ಮ ಪನಿ ರೀ ಮಗರಿ ಸರಿಸ ಸನಿದ ಪದ ಪ ಮಗರಿ ಸರಿಸ ರೇ ಮ ಪ ಮಗ ಮಗರಿ ಸರಿ ಸರಿ ಮ ಪ ಸಾರಿ ಸನಿ ದ ಪ ಮ ಪ ನಿ ಸ ರಿ ಮ ಗ ಸ ಸನಿ ದ ಪ ಮಗರಿ ಸ ಸರಿ ಮ ಪ ಸನಿ ದ ಪ ಮ ಗ ಸರಿ ಮ ಪ
ಪನಿ ಸರಿ ರಿ ಮಗಸ ಸನಿ ದಪ ಮಗರಿ ಸರಿ ಮಪ ಸಾ ಸನಿ ದಪ ದಪ ಮಗರಿ ಸರಿ ರಿ ಮಪ ನಿರಿ ಮಗರಿ ಸರಿ ಸನಿ ದಪ ದಪ ಮಗರಿ ಸರಿ ರಿ ಮಪ ಪಾದಪ ಮಗರಿ ಸರಿ ಸರಿ ಮಪ ಸಾರಿ ಸನಿ ದಪ ಮಪ ಮಪ ನಿ ಸ ರಿ ಮಗಸ ಸನಿ ದಪ ಮಗರಿ ಸರಿ ಮಪ ಸನಿ ದಪ ಮಗ ಸರಿ ಮಪ ಮಪ ಸನಿ ದಪ ನಿ ಸರಿ ರಿ ಮಗಸ ಸನಿ ದಪ ಮಗರಿ ಸರಿ ಮಪ ನಟರಾಜ ನಾನಾಂಟೆದ ವೈಖರಿಯು ನಟರಾಜ ನಾನಾಂಟೆದ ಅದು ಅದು ಸರ್ವ ಸ್ವತಂತ್ರಕ್ಕೂ ಒಡೆಯನಾದ ನನ್ನ ಸ್ವಾಮಿಯು ಅಲ್ಲಿ ನಿಂತಿರುವರು. ಬಾ ಸ್ವಾಮಿ, ಮಾ, ಬರಲಾರೆ ಎಂದು ಹೇಳಬೇಡ. ಬಂದು ನನ್ನನ್ನು ಆನಂದದಿಂದ ಆಲಂಗಿಸು. ನನಗೊಂದು ಚುಂಬನವನ್ನು ಕೊಡು. ನಿನ್ನ ಅಮೃತ ಹಸ್ತದಿಂದ ನನ್ನನ್ನು ಮುದ್ದಿಸು. ಇದೇನು? ಅಯ್ಯೋ, ಇದೇನು ಕನಸೆ? ಮುಟ್ಟಿದರೆ ಮೈಯಿಲ್ಲ, ಮುತ್ತಿಟ್ಟರೆ ಮುಖವಿಲ್ಲ. ಅಯ್ಯೋ, ನಾನು ನಿರಾಶಿತಳಾದೆನೆ. ಅಮ್ಮ, ಇದು ಪರಿತಾಪ. ಸಕಳೆ, ಅಲ್ಲವನು ನನ್ನನ್ನು ಪತಿತಳನ್ನಾಗಿ ಮಾಡಿದನು. ಎಲ್ಲವೋ ಸ್ತ್ರೀಯೇ, ಈ ಶರೀರವು ಇದರಲ್ಲಿನ ಕೈಕಾಲುಗಳು ಮಾಯ ಅಗಲಿದ ಬಳಿಕ ನಿಲ್ಲುವುದೇ. ಮಧ್ಯಾಹ್ನಿಕ ಲಿಂಗಾರ್ಥನಿಗೆ ಕಾಲತೀತವಾಯಿತು. ನಾನಿನ್ನು ಹೊರಡುವೆನು. ಅಲ್ಲಮ್ಮ, ಪ್ರಭುವೇ ಪ್ರಭುವೇ ಪ್ರಭುವೇ. ಓ ಪ್ರಭುವೇ, ಓ
ಜ್ಞಾನಾದಿ ಯೋಗೀಂದ್ರನೇ ಶಿವ ಜ್ಞಾನಾದಿ ಯೋಗೀಂದ್ರನೇ ಶಿವ ಜ್ಞಾನಾದಿ ಯೋಗೀಂದ್ರನೇ ಶಂಭೋ ಮಹಾದೇವ ಮಹಾದೇವ ಶಿವ ಜ್ಞಾನ ವೈರಾಗ್ಯ ಸುಧಾರಸ ಮೂರ್ತಿಯ ಜ್ಞಾನ ವೈರಾಗ್ಯ ಸುಧಾರಸ ಮೂರ್ತಿಯ ಜ್ಞಾನಾದಿ ಯೋಗೀಂದ್ರನೇ ಶಿವ ಜ್ಞಾನಾದಿ ಯೋಗೀಂದ್ರನೇ ಶಿವ ಜ್ಞಾನಾದಿ ಯೋಗೀಂದ್ರನೇ ಶಂಭೋ ಮಹಾದೇವ ಭೋಗ ವಿಭವ ಫಲ ನಾಗಾದಿ ಭರಣನೆ ರೋಗಾದಿ ಶಯನನೆ ನಾಗಾದಿ ಭರಣನೆ ಯೋಗಾದಿ ಶಯನನೆ ಆಗಮ ರೂಪನೆ ರಾಗ ರಹಿತ ಶಿವ ಶಂಭೋ ಮಹಾದೇವ ಮಹಾದೇವ ಆಗಮ ರೂಪನೆ ರಾಗ ರಹಿತ ಶಿವ ಜ್ಞಾನಾದಿ ಯೋಗೀಂದ್ರನೇ ಶಿವ ಜ್ಞಾನಾದಿ ಯೋಗೀಂದ್ರನೇ ಶಿವ ಜ್ಞಾನಾದಿ ಯೋಗೀಂದ್ರನೇ ಶಂಭೋ ಮಹಾದೇವ 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 ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಕಾಮ ಗುರಿಯಾಗಿ ಬೆಂದು ಹೋದವರ ಕಂಡೆ ತಮ್ಮಂದಕ್ಕೆ ನಿಲಯವಾಗಿ ಬೆಂದು ಹೋದವರನ್ನೂ ಕಂಡೆ ಆದರೆ ನೀ ಗುರಿಯಾಗಿ ಹೋದವರನ್ನು ನಾನು ಯಾರನ್ನೂ ಕಾಣನಯ್ಯ ಶಂಭೋ ಮಹಾದೇವ ಮಹಾದೇವ ಗೌರಿ ದೇವಿಯು ರಜತಾದ್ರಿಯಲ್ಲಿ ಮನೋವ್ಯಾಕುಲತೆಯಿಂದ ಅಹಂಕಾರದಿಂದ ಮೆರೆತಿರುವಳು ಆದ್ದರಿಂದ ನಾನೀಗಲೇ ಹೋಗಿ ಅಲ್ಲಮ ಮಾಯರ ಸಂಭಾಷಣೆಯನ್ನು ಪರಮೇಶ್ವರನಿಗೆ ತಿಳಿಸಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗುವನು ಶಂಭೋ ಮಹಾದೇವ ಮಹಾದೇವ ಭೋಗ ವಿಭವ ಫಲ ಗಾತ ಷಡಕ್ಷರೇ ಭೋಗ ವಿಭವ ಫಲ ಗಾತ ಷಡಕ್ಷರೇ ಸುಗುಣನೆ ಗುಣಮನೆ ಸದಾ ಮನಾತ್ಮಕನೆ ಸುಗುಣನೆ ಗುಣಮನೆ ಸದಾ ಮಲಾತ್ಮಕನೆ ಯಮಿವರ ವಿನುತ ಶಂಭೋ ಮಹಾದೇವ ಮಹಾದೇವ ಯಮಿವರ ವಿನುತ ಸುಮನ ಸನುತಾಯಿತ ಶಂಭೋ ಮಹಾದೇವ ಯಮಿವರ ವಿನುತ ಸುಮನ ಸನುತಾಯಿತ ಪಣಿದರ ಭವಹರ ಅಮರ ಸುಧಾಕರ ಪಣಿದರ ಭವಹರ ಅಮರ ಸುಧಾಕರ ಜ್ಞಾನಾದಿ ಯೋಗೀಂದ್ರನೇ ಶಿವ ಜ್ಞಾನಾದಿ ಯೋಗೀಂದ್ರನೇ ಶಿವ ಜ್ಞಾನಾದಿ ಯೋಗೀಂದ್ರನೇ ಶಂಭೋ ಮಹಾದೇವ ಮಹಾದೇವ ಜೀವನ ಸ್ಥಿರವಲ್ಲ ಮಾಯದಾಯಿ ಲೋಕದ ಕಾಲದ ಗತಿ ನೋಡೆ ಮಾಯದ ಚಿತ್ರಪಟ ಕಾಲದ ಗತಿ ನೋಡೆ ಮಾಯದ ಚಿತ್ರಪಟ ಜೀವನ ಸ್ಥಿರವಲ್ಲ ಮಾಯದಾಯಿ ಲೋಕದ ಗಳಿಗೆಗೊಂಡವತಾರ ತೋರದೋ ಸಟಯದಿಟ ಗಳಿಗೆಗೊಂಡವತಾರ ತೋರದೋ ಸಟಯದಿಟ ಕಳೆಯುವುದು ಉಳಿಯುವುದೆಲ್ಲ ಇದು ಬರಿಯ ಮಾಯೆಯಲ್ಲ ಕಳೆದುದು ಉಳಿದುದೆಲ್ಲ ಇದು ಬರಿಯ ಮಾಯೆಯಲ್ಲ ಎಲ್ಲವೂ ಪರಿಮಾಯೆ ಆವುದು ಸ್ಥಿರವಲ್ಲ
ಚಿತ್ರಪಟ ಕಾಲದ ಗತಿ ನೋಡೆ ಮಾಯದ ಚಿತ್ರಪಟ ಕಿರವಲ್ಲದ ಮಾಯದ ಈ ಲೋಕದ ಮಾಯದ ಈ ಲೋಕದ ಮಾಯದ ಈ ಲೋಕದ ಮಾಯದ ಈ ಲೋಕದ ಬ್ರಹ್ಮ ವಿಷ್ಣುಗಳ ಮಾಯ ತೊತ್ತೊಳಿದುಳಿದು ಬಂದು ದೇವದಾನವರು ಅಗಿದಗದರೆಂಬುದು ರುದ್ರಗಣ ಪ್ರಮಥ ಗಣರೆಂಬ ಮಾಯೆಯ ಮರುಳು ಮಾಡಿ ಕಾಡಿಹುದು ನಾನು ಮಾಯಾ ಕೋಲಾಹಲನಾಗಿದ್ದೆ ಕಾಣ ಗುಹೇಶ್ವರ ಅದು ಮಾಯೆಯು ಪುನಃ ಬರುತ್ತಿರುವುದು ಬರಲಿ ಪಾಪ ಪಾಪ ಬರಿಯ ಭ್ರಾಂತು ಪರಮಾತ್ಮ ಎನ್ನ ಪಾಲಿಸೇ ಪ್ರಭುಲಿಂಗ ಪರಮಾತ್ಮ ಎನ್ನ ಪಾಲಿಸೇ ಎನ್ನ ಪಾಲಿಸೇ ಪ್ರಭುಲಿಂಗ ಪರಮಾತ್ಮ ಎನ್ನ ಪಾಲಿಸೇ ಹರಿಯದೆ ಮಾಡಿದ ಬಲೆಯು ಈ ಮಾಯೆ ಹರಿಯದೆ ಮಾಡಿದ ಬಲೆಯು ಈ ಮಾಯೆ ಚಲಿಸಗೆನೆ ಅಲ್ಲಮ 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 ಪ್ರಭುಲಿಂಗ ಪರಮಾತ್ಮ ಎನ್ನ ಪಾಲಿಸೇ ಎನ್ನ ಪಾಲಿಸೇ ಪ್ರಭುಲಿಂಗ ಪರಮಾತ್ಮ ಎನ್ನ ಪಾಲಿಸೇ ಎನ್ನ ಪಾಲಿಸೇ ಎನ್ನ ಪಾಲಿಸೇ ಎಲೆ ಸದಾನಂದೈಕ ಮೂರ್ತಿ ಇದುವರೆಗೂ ವರೆಸಿ ಕಡೆಗೆ ತಿರಸ್ಕರಿಸುವುದು ಉಚಿತವೇ? ಎಲ್ಲವೋ ಸ್ತ್ರೀಯೇ ಮೊದಲು ನನ್ನನ್ನು ಬಯಸಿ ಹೇಳಿದವರಾರು ಅಥವಾ ಕಾಣುತ್ತ ಕರೆಸ ಹೇಳಿದವರಾರು ನಾರಿಯರಿಗೆ ಇದೆಲ್ಲ ಸಹಜತ್ವವಲ್ಲವೇ? ಎಲೆ ದೂರ್ತನೆ, ನೀನೇ ಗತಿ ಎಂದು ನಂಬಿ ಬಂದ ನನಗೆ ಮೋಸವಾಯಿತು. ನಿನ್ನ ಕೆಟ್ಟ ಕುತಂತ್ರದ ಬುದ್ಧಿಯನ್ನು ಅರಿಯದೆ ನಾನು ಮೋಸ ಹೋದೇನೆ. ಮಾಯಾ ಆ ಕುತಂತ್ರದ ಕೆಟ್ಟ ಗುಣಗಳು ನನ್ನಲ್ಲಿರುವುದೋ ಅಥವಾ ನಿನ್ನಲ್ಲಿರುವುದೋ ಎಂಬುದನ್ನು ಹರಿಹರ ಬ್ರಹ್ಮಾದಿ ದೇವತೆಗಳನ್ನು ಸಿದ್ಧ ಸಾಧಕ ಮುನಿಗಳನ್ನು ಕೇಳಿ ತಿಳಿದುಕೊಳ್ಳುವಳಾಗು. ಸಿದ್ಧ ಸಾಧಕ ಮುನಿಗಳನ್ನು ಕಂತೆ ಬೆತ್ತಲೆ ಜಡೆ ಉಪವಾಸ ನಾರು ಬೇರುಗಳಿಂದ ಶಿಕ್ಷಿಸಿ ಕಾಮ ಪಿಚಾಚಿಗಳನ್ನಾಗಿ ಮಾಡಿ ಹರಿ ಎದೆಯನ್ನು ಮೆಟ್ಟಿ ಶಂಕರನಾರ್ಧದಲ್ಲಿ ನೆಲೆಸಿ ಬ್ರಹ್ಮನ ಬಾಯನ್ನು ಮುಚ್ಚಿಸಿದ ನನಗೆ ನಿನ್ನಲ್ಲಿ ಧಿಕ್ಕಾರ. ಧಿಕ್ಕಾರ ಮಾಯಾ ಯಾರಿಂದ ಯಾರಿಗೆ ಧಿಕ್ಕಾರ? ಕೇಳು, ರಂಬೆ ನುಡಿ ಸುಂಬೆಗೆ ಶೃಂಗಾರವೇ. ಜ್ಞಾನಿಯ ಕೂಡ ಜ್ಞಾನಿಯು ಮಾತನಾಡುವನಲ್ಲದೆ ಅಜ್ಞಾನಿಯು ಕೂಡ ಮಾತನಾಡುವನೇ. ಮಾಯಾ ನಿನ್ನ ಬರಿಯ ಮಾತಿನ ಶಬ್ದವನ್ನು ನಿಲ್ಲಿಸು. ಹರಿಹರ ಬ್ರಹ್ಮಾದಿ ದೇವತೆಗಳು ನಿನ್ನ ಅಧೀನವೇ ಸರಿ. ಆದರೆ ನಿನ್ನನ್ನು ಸೂತ್ರದ ಬೊಂಬೆಯಂತೆ ಕುಣಿಸುತ್ತಿರುವ ಆ ವ್ಯಕ್ತಿ ಯಾರೆಂಬುದನ್ನು ಸ್ವಲ್ಪ ಒಳನೋಟದಲ್ಲಿ ವಿಚಾರಿಸಿನು ಮಾಯಾ. ಎಲೆ ಮಹಾಪುರುಷನೇ, ನಿನ್ನ ಬರಿಯ ಮಾತುಗಳಿಂದ ನನ್ನ ಮನದ ಆಸೆಯು ನೀಗುವುದೇ? ಮಾಯಾ ನೀನು ಹೇಳಿದ ದಾಸೆಯು ಪೃಥ್ವಿ ದಾಸೆಗಳಿಗೆ ಸಂಕಟ ಪಡುತ್ತಿರುವ ಮರುಭೂಮಿಯ ಮೃಗದಂತೆ ಆಧಾರವಿಲ್ಲದೆ ನಾಶವಾಗುವುದು. ಪ್ರಭು, ಶಿವ ಸಮಾನ ಧರ್ಮ ಹೊಂದಿದ ಈ ಮಾಯೆಯು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಆಗಿ ಪ್ರಪಂಚದ ಹೆಣ್ಣು ಗಂಡುಗಳಿಗೆ ಪರಮ ದಿವ್ಯ ರೂಪವೆನಿಸಿಲ್ಲವೇ? ಹೌದು, ಮೋಹಾಂಧಕಾರರಾದ ಈ ಕಲಿಯುಗದ ಜನಸಮ್ಮತವಾಗಿದೆ. ಹಾಗಾದರೆ ಕಲಿಯುಗದಲ್ಲಿ ಜನ್ಮಿಸಿದ ನಿಮಗೆ ಯುಗ ಧರ್ಮಗಳಿಲ್ಲವೇ? ಇಲ್ಲ ಸುಧತಿ, ಸರ್ವಗತನಾದ ಜಂಗಮನಿಗೆ ರೂಪಿಲ್ಲ, ಲಾವಣ್ಯವಿಲ್ಲ, ಹಸಿವೋ ಬಾಯಾರಿಕೆಗಳಿಲ್ಲ, ಮೋಹಾದಿ ಭ್ರಾಂತಿಗಳಿಲ್ಲ. ಅದು ಹೆಣ್ಣಾಗಿ ಗಂಡನ್ನು ಬಯಸುವುದಿಲ್ಲ ಅಥವಾ ಗಂಡಾಗಿ ಹೆಣ್ಣನ್ನು ಬಯಸುವುದಿಲ್ಲ.
ಕಿಲುಬಿನ ಮರೆಯಲ್ಲಿ ಅಡಗಿರುವ ಕನ್ನಡಿಯ ಪ್ರಕಾಶದಂತೆ, ವಿಷಯಾದಿ ಮರೆಯಲ್ಲಿ ಅಡಗಿರುವ ಜೀವಾತ್ಮನಂತೆ, ಫಲಾಫಲಗಳನ್ನು ಅನುಭವಿಸುವ ನಪುಂಸಕನ ತೇಜೋರೇಖೆಯಂತೆ ಮಿನುಗುತ್ತಿರುವುದು ಮಾಯಾ. ಆದ್ದರಿಂದ ನಿನ್ನ ಕೋರಿಕೆ ನೆರವೇರುವುದಿಲ್ಲ, ಹಿಂದಿರುಗು. ಸತ್ಯ ಸಾಧನೆಗಾಗಿ ಭೀಕರದಿ ಕಷ್ಟಗಳನ್ನು ಅನುಭವಿಸಿ ಮಾಯಾ ಮಾಯಾ ನೋವಸುದೆಯೊಳಿರುವ ವಿರಕ್ತ ನಿಶ್ಚಯ ಫಲವೋ ಆದಿಯಲಿ ಕಹಿಯಾಗಿ ಅಂತ್ಯದಲ್ಲಿ ಸಿಹಿಯಾಗಿ ಬೆಳಗುವುದು ಸತ್ಯ 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 ಮಾಯಾ. ಅಲ್ಲಮ್ಮ, ಮಾಯವೇ ಇದು ವಿಚಿತ್ರ, ಮಾಯವೇ ವಿಚಿತ್ರ, ಮಾಯಕಾರಿ ಮಾಯೆಯಿಂದು, ಮಾಯಕಾರಿ ಮಾಯೆಯಿಂದು, ಮಾಯಕಾರಿ ಮಾಯೆಯಿಂದು, ಮಾಯಕಾರಿ ಮಾಯೆಯಿಂದು, ಮಾಯವೇ ಇದು ವಿಚಿತ್ರ. ಹಾರ ಕೃಪಾಳೋ ಕಂಡವನೆನ್ನೆಯ ಬಾಳೋ ಅದುವೇ ನಿಜ ದಯಾಳು. ಲೋಕವೇ ಹರಿದವನ ಬಾಳೋ ಮಾಯಾ. ಆನಂದ ಲೀಲೆಯು ಈ ಜಗದಿ, ಆನಂದ ಲೀಲೆಯು ಈ ಜಗದಿ, ಹಾಳಾಗಿ ನಾ ಬಂದೆ ಈ ಜಗದಿ, ಹಾಳಾಗಿ ನಾ ಬಂದೆ ಈ ಜಗದಿ. ಮಾಯವೇ ಇದು ವಿಚಿತ್ರ, ಮಾಯಕಾರಿ ಮಾಯೆಯಿಂದು, ಮಾಯಕಾರಿ ಮಾಯೆಯಿಂದು, ಮಾಯಕಾರಿ ಮಾಯೆಯಿಂದು, ಮಾಯವೇ ಇದು ವಿಚಿತ್ರ. ಮಾಯಾ, ನಾನಿನ್ನು ಬರುವೆನು. ಅಲ್ಲಮ್ಮ! ಅಯ್ಯೋ, ಅಲ್ಲಮ್ಮ, ನನ್ನನ್ನು ನಿರಾಕರಿಸಿ ಹೊರಟೆ ಹೋದನಲ್ಲ. ಜೀವನ ಮೋಹಾಂಧಮಯ, ಆಶಾ ನಿರಾಶಾ, ದುರಿತಮಯ ದುಃಖಮಯ, ಜೀವನ ಸತ್ಯ. ಜೀವನ ಮೋಹಾಂಧಮಯ, ಆಶಾ ನಿರಾಶಾ, ದುರಿತಮಯ ದುಃಖಮಯ, ಜೀವನ ಸತ್ಯ. ಸುಖ ಬಾಳುವೆಯ ಸೈರಿಸದೆ ನಾಶವಗೈದೆ, ಸುಖ ಬಾಳುವೆಯ ಸೈರಿಸದೆ ನಾಶವಗೈದೆ, ಮನಕ್ಕೆ ವಿಷವೆನಿಸೋ ಲೋಕ ಸಮಾಜ. ಜೀವನ ಮೋಹಾಂಧಮಯ, ಆಶಾ ನಿರಾಶಾ, ದುರಿತಮಯ ದುಃಖಮಯ, ಜೀವನ ಸತ್ಯ. ಜೀವನ ಮೋಹಾಂಧಮಯ, ಆಶಾ ನಿರಾಶಾ, ಆಶಾ ನಿರಾಶಾ,
ಸ್ವಾಮಿಯ ಇಚ್ಛೆಯನ್ನು ಪೂರೈಸಲು ಭೂಮಿಯಲ್ಲಿ ತಾನೇ ಸಿದ್ದರಾಮೇಶ್ವರನಾಗಿಯೂ ಶಕ್ತಿಯ ಅಹಂಕಾರವನ್ನು ಅಳಿಸಲು ಅಲ್ಲಮ ನಿರಂಜನ ಜಂಗಮನಾಗಿಯೂ ಜಗತ್ತಿನಲ್ಲಿ ಶರಣರಿಂದ ಪಾದಪೂಜೆಯನ್ನು ಕೈಗೊಳ್ಳಲು ಪ್ರಭುವಾಗಿಯೂ ಜಗತ್ತಿನಲ್ಲಿ ವೈರಾಗ್ಯದ ಮಹತ್ವವನ್ನು ತೋರಿಸಲು ವೈರಾಗ್ಯ ಚಕ್ರವರ್ತಿ ಎಂಬ ಹೆಸರಂತವನಾಗಿಯೂ ಒಂದು ನೂತನ ನಾಟಕವನ್ನು ಅವಲಂಬಿಸಿರುವೆ. ಈ ನಿನ್ನ ಅದ್ಭುತ ಲೀಲೆಯನ್ನು ವರ್ಣಿಸಲು ಶಾಸ್ತ್ರನಾಲಿಗಳ ಆದಿಶೇಷನಿಂದಲೂ ಸಾಧ್ಯವಿಲ್ಲದಿರುವಾಗ ಮಂದ ಭಾಗ್ಯಳಾದ ಮಾಯೆಯು ಅಲ್ಲಮಲಿಂಗನೊಡನೆ ಕಾಮದ ಆಟವನ್ನು ಹೂಡಿ ಸೋತು ಭ್ರಾಂತಳಾಗಿರುವಳು. ಆದ್ದರಿಂದ ನಾನೀಗಲೇ ಹೋಗಿ ಪರಮೇಶ್ವರನ ಲೀಲೆಯು ಮುಂದೇನಾಗುವುದೋ ನೋಡಿ ಆನಂದ ಪಡುವನು. ಮಹಾದೇವ ಮಹಾದೇವ. ಪಶುಪತೇಶ ವಸುಮತೇಶ ನಟ ಜನ ಪರಿಪಾಲಕ ಲೋಕರಹಿತ ಶ್ರೀಮಯೇಶ ಪಾಯಿ ಪರಮ ಪಾಲಕ. ಪಶುಪತೇಶ ವಸುಮತೇಶ ನಟ ಜನ ಪರಿಪಾಲಕ ಲೋಕರಹಿತ ಶ್ರೀಮಯೇಶ ಪಾಯಿ ಪರಮ ಪಾಲಕ. ತ್ರಿಭುವನ ಪರಿಪಾಲಕ ತ್ರಿಪುರ ಸುರಹಂತಕ. ತ್ರಿಭುವನ ಪರಿಪಾಲಕ ತ್ರಿಪುರ ಸುರ ಅಂತಕ. ತ್ರಿನೇತ್ರಧರ ತ್ರಿಶೂಲಧರ ತ್ರಿಪುಂಡನೊಸಲಧಾರಕ. ತ್ರಿನೇತ್ರಧರ ತ್ರಿಶೂಲಧರ ತ್ರಿಪುಂಡನೊಸಲಧಾರಕ. ಜಟಾಚೂಟ ಗಂಗಾ ಮಕುಟ ಜಟಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ. ಹೇಮಕೂಟ ತಟ ನಿವಾಸ ವಿಠಲನಟವರ ಪಂಡಿತ. ಜಟಾಜೂಟ ಶಂಭೋ ಮಹಾದೇವ ಮಹಾದೇವ. ಮಾಯಾ 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 ಎಂದಿಗೆ ಬರುವೆ ಮಾಯಾ ಮಾಯಾ ಮಾಯಾ. ಜಗದ ಪ್ರಭುವ ನೀನು ನನಗಾಗಿ ಜಯಿಸಿ ಭಾರೆ. ಜಗದಲ್ಲಿ ಪ್ರಭುವ ನೀನು ನನಗಾಗಿ ಜಯಿಸಿ ಬಾರೆ. ಜಯ ಸಿರಿಯ ತರುವನೆಂದು ಜಾಗರದೆ ಕುಳಿತೆ ನಾನು. ಜಯ ಸಿರಿಯ ತರುವನೆಂದು ಜಾಗರದೆ ಕುಳಿತೆ ನಾನು. ಮಾಯಾ 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 ಎಂದಿಗೆ ಬರುವೆ ಮಾಯಾ 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 ಮಾಯಾ. ಇದೇನಿದು? ಅಲ್ಲಮ್ಮನನ್ನು ಜಯಿಸಲು ಹೋದ ಮಾಯೆ ಇನ್ನೂ ಬಾಗ್ಲೇ ಇಲ್ಲವಲ್ಲ. ಅಲ್ಲೇನು ನಡೆದಿರುವುದೋ ತಿಳಿಯುತ್ತಲೇ ಇಲ್ಲವಲ್ಲ. ಕಾತ್ಯಾಯಿನಿ ಕಾತ್ಯಾಯಿನಿ, ಇದೇನು ಈ ದಿವಸ ಬಹು ಸಂಭ್ರಮದಿಂದಿರುವೆಯಲ್ಲ? ಸಂಭ್ರಮವಲ್ಲದೆ ಮತ್ತಿನ್ನೇನಾಗಬೇಕು ಪ್ರಿಯ? ಆದರೆ ನಿನ್ನ ಮುಖವನ್ನು ನೋಡಿದರೆ ಮಾತ್ರ. ಆದರೆ ಆದರೆ ಏನು ಸ್ವಾಮಿ? ಅಯ್ಯೋ ಪಾಪ ಪಾಪ, ಭಯದಿಂದ ತಲ್ಲಣಿಸುತ್ತಿರುವಂತಿದೆ. ನಾನು ಕಳಿಸಿರುವ ಮಾಯೆಯು ಅಲ್ಲಮ್ಮನನ್ನು ಜಯಿಸಿದ್ದೆ. ಆದರೆ
ನಿಮ್ಮ ಪ್ರತಿಜ್ಞೆಗೆ ಭಂಗ ಬರುವುದಲ್ಲ ಎಂದು ನನ್ನ ಮನಸ್ಸು ತಲ್ಲಣಿಸುತ್ತಿದೆ ಅಷ್ಟೇ. ಮಂಗಳ ಅಸ್ಖಲಿತ ಬಲಶಾಲಿಯಾಗಿ ಲಿಂಗಾಂಗ ಭೂಷಣನಾದ ಅಲ್ಲಮ ಜಂಗಮನನ್ನು ನಿನ್ನ ಮಾಯೆ ಜಯಿಸುವಳೆ. ಚಂಡಿಕಾ, ಅಲ್ಲಮನು ನಿನ್ನ ಮಹಿಷಾಸೂರನಲ್ಲ, ಅಪ್ರಚಂಡಿ ಚಂಡಿಕಾಸೂರನು ಅಲ್ಲ. ಬ್ರಹ್ಮಾಂಡವನ್ನೇ ಒತ್ತು ಅದನ್ನೇ ನುಂಗಿ ಪಾತಾಳ ಸರ್ಪದಂತಿರುವ ದೋರ್ದಂಡ ಬಾವುಗಳುಳ್ಳ ಆ ನಿನ್ನ ಮೃತ್ಯು ಮಾಯೆಯನ್ನು ಅಲ್ಲಮ ಜಂಗಮನು ತನ್ನ ಪಾದಾಂಗುಲಿಯಲ್ಲಿ ಮೆಟ್ಟಿ ಜೋಗುಳ ಪಾಡುತ್ತಿರುವನು. ಆಹಾ ಹಾಗಾದರೆ ನನ್ನ ಮಾಯೆಯು ಅದಕ್ಕಿಂತಲೂ ಮುನ್ನಡೆಸಿರಬಹುದು ಅಲ್ಲವೇ? ಬಿಡು ದುಗುಡವೇತಕ್ಕೆ ಬಿಡು ದುಗುಡವೇತಕ್ಕೆ ಎಲೈ ಶಕ್ತಿಯೇ. ಬಿಡು ದುಗುಡವೇತಕ್ಕೆ ಎಲೈ ಶಕ್ತಿಯೇ. ಅನುಮಾನದಿಂದ ನೀ ಕಾಡುವೆ. ಬಿಡು ದುಗುಡವೇತಕ್ಕೆ ಎಲೈ ಶಕ್ತಿಯೇ. ಮನದನು ದುಗುಡವ ಪೇಳು ನೀ. ಮನದನು ದುಗುಡವ ಪೇಳು ನೀ. ಗುಣಯುತೆ ಶೋಭಿತೆ ಎಲೈ ಕಾಂತೆಯೇ. ಗುಣಯುತೆ ಶೋಭಿತೆ ಎಲೈ ಕಾಂತೆಯೇ. ಬಿಡು ದುಗುಡವೇತಕ್ಕೆ ಎಲೈ ಶಕ್ತಿಯೇ. ಗಾನ ವಿನೋದೆಯೇ ನಿನ್ನ ಮಾಯೆಯು. ಗಾನ ವಿನೋದೆಯೇ ನಿನ್ನ ಮಾಯೆಯು. ಬಳಲಿ ಬರುತ್ತ ನೀ ನೋಡುವೆ. ಬಳಲಿ ಬರುತ್ತ ನೀ ನೋಡುವೆ. ಬಿಡು ದುಗುಡವೇತಕ್ಕೆ ಎಲೈ ಶಕ್ತಿಯೇ. ಅನುಮಾನದಿಂದಲೇ ನೀ ಕಾಡುವೆ. ಬಿಡು ದುಗುಡವೇತಕ್ಕೆ ಎಲೈ ಶಕ್ತಿಯೇ. ಎಲೈ ಶಕ್ತಿಯೇ. ಎಲೈ ಶಕ್ತಿಯೇ. ಅಂಬಿಕಾ, ಅನಾದಿ ಕಲ್ಪಿತವಾದ ಸುಸಾಂದ್ರ ತೇಜೋ ಬ್ರಹ್ಮವೇ ಜಂಗಮನೆಂದು ತಿಳಿ. ಅಲ್ಲದೆ ಮಾಯಾ ಮೋಹಿನಿಯರ ನಳುರ್ಗಬ್ಬ ಸೃಷ್ಟಿಸುವಿಕೆ, ಸುಸಂನಾಮೃತವನ್ನು ಅಭಿಷೇಕಿಸಲ್ಪಡುವ ಸಪ್ತ ಕುಂಡಲಿಗಳ ಸೂತ್ರಧಾರಿಯಾಗಿ ಬ್ರಹ್ಮಾದಿ ದೇವ ರಾಕ್ಷಸರಿಗೂ ಖಗ ಗಂಧರ್ವ ಪತಿಗಳಿಗೂ ಮಾನವ ಮೃಗ ಜಲಚರ ಜಂತುಗಳಿಗೂ ಲಿಂಗಾಂಗ ಸುಖವನ್ನು ಬೀರುವ ನನ್ನ ಪ್ರಾಜ್ಞಾ ನಾಳವೇ ಕಲಿಯುಗ ಮೋಕ್ಷಪತಿಯಾದ ಅಲ್ಲಮ ಜಂಗಮನೆಂಬುದನ್ನು ತಿಳಿ. ಮಹಾದೇವ ಮಹಾದೇವ. ಶಿವಶಕ್ತಿಯರಿಗೆ ನಮಸ್ಕರಿಸುವೆನು. ನಾರದ, ನಿನಗೆ ಮಂಗಳವಾಗಲಿ. ಪ್ರಪಂಚದ ವಿದ್ಯಮಾನಗಳಲ್ಲಿ ಏನಾದರೂ ವಿಶೇಷವಿದೆಯೇ? ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಪರಮಾತ್ಮ, ಏನೂ ವಿಶೇಷವಿಲ್ಲ. ಅವಿದ್ಯೆಯಿಂದುಂಟಾದ ಮಾಯೆಯು ವಿದ್ಯಾಕುಮಾರನಾದ ಅಲ್ಲಮಲಿಂಗಮ ಜಂಗಮನನ್ನು ಕಾಮಿಸಿ. ಆಹಾ ಅಲ್ಲಮ್ಮನನ್ನು ಕಾಮಿಸಿದ ಮಾಯೆಗೆ ವಿವಾಹವಾಯಿತೆ. ಆದರೂ ಹಾಗಿರಬಹುದು. ಇದೇನು ತಾಯೆ, ಕತ್ತೆಯು ಕುದುರೆ ಅಂತ ಕುಣಿದರೆ ಕುದುರೆ ಆದೀತೆ. ವಿದ್ಯಾಕುಮಾರನಾದ ಅಲ್ಲಮ ಜಂಗಮನು ಮಾಯೆಯನ್ನು ತಿರಸ್ಕರಿಸಿದನು. ನಾರ್ಗ, ಇದೇನನ್ನು ಹೇಳುತ್ತಿರುವೆ? ಅಲ್ಲಮನು ಮಾಯೆಯನ್ನು ತಿರಸ್ಕರಿಸಿ ಬಿಟ್ಟನೆ. ಆಹಾ, ನೀನು ಹೇಳುತ್ತಿರುವುದು ನಿಜವಾದ ವಿಚಾರವೇ ಇಲ್ಲ ಕುಹಕವೇ? ಇದು ಕುಹಕವಲ್ಲ ತಾಯೆ, ನಾನೇ ನನ್ನ ಕಣ್ಣಾರ ನೋಡಿ ಬಂದೆನು. ಅಯ್ಯೋ, ಹಾಗಾದರೆ ನನ್ನ ಪ್ರತಿಜ್ಞೆಗೆ ಭಂಗ ಉಂಟಾಯಿತಲ್ಲ. ಮಂಗಳ, ಅಲ್ಲಮ ಜಂಗಮನು ಕಾರ್ ಮುಗಿಲ ಮೊರೆಗಂಡು ಮಿಂಚುವ ಸಿಡಿಲ್ ಪಕ್ಷಿಯೆಂದು ತಿಳಿ. ಅಂತಹ ಪಕ್ಷಿಯ ಪುಕ್ಕವನ್ನು ಕಿತ್ತು ಹಡಬೆಳದ ಬಾಣಸವ ಮಾಡುವ ಕಡುಗಲಿಗಳಾರುಂಟು. ಅಲ್ಲದೆ
ಜಂಗಮನೆಂಬ ಕಾಳೋರಗನ ನಿದ್ರೆಗೆಡಿಸಿ ಬದುಕುವ ಗಾರುಡಿಗಳು ಯಾರುಂಟು? ದಾಕ್ಷಾಯಿಣಿ, ದುರ್ಘಟವಾದ ನನ್ನ ಶಿವತತ್ವಕ್ಕೆ ಅಡ್ಡಿಯನ್ನು ತರುವ ಆ ವ್ಯಕ್ತಿ ಯಾವುದು? ದೇವಿ, ನಿನ್ನಿಂದಲೇ ಉಂಟಾದ ಭಾಷೆಯು ನಿನ್ನಿಂದಲೇ ಹೀನ ಸ್ಥಿತಿಗೆ ಬಂದ ಕಾರಣ ನಾನೇನು ಮಾಡಲಿಕ್ಕೆ ಸಾಧ್ಯ? ಪ್ರಭು, ಮೂಗು ಹೋಗಿ ಹೋನ ಮುಖಕ್ಕೆ ಕನ್ನಡಿಯನ್ನು ತೋರಿಸುವಂತೆ ಲಜ್ಜೆಯ ಬೇಗೆಯಲ್ಲಿ ಬೇಯಿಸಿ ತಾಗಿ ತಲೆ ಹೊಡೆದರೆ ಬಾಗದಿಯರೆ, ದಯವಿಟ್ಟು ಗೌರಿ ದೇವಿಯನ್ನು ತಾವೇ ಕಾಪಾಡಬೇಕು. ಹೇ ಜಗನ್ನಾಟಕ ಸೂತ್ರಧಾರಿ, ಅರಿಯದೆ ನಿಮ್ಮಲ್ಲಿ ಸೆಣಸಿ ಮಾತನಾಡಿದ್ದು ನನ್ನ ಸರ್ವದ ಅಪರಾಧವಾಯಿತು. ದಯಮಾಡಿ ಈ ನಿಮ್ಮ ಚರಣದಾಸೆಯನ್ನು ಮನ್ನಿಸಿ ನನಗೆ ಮುಂದಿನ ಹಾದಿಯನ್ನು ತೋರಿಸಿ ಮಹಾನುಭಾವ. ಶಾಂಭವಿ, ಹೋಗಲಿ ಬಿಡು. ನಿನ್ನ ನಿರ್ಮಲ ಸಂಪನ್ನ ಸಾತ್ವಿಕ ಕಳೆಯನ್ನು ಧರೆಗೆ ಕಳಿಸಿ ನಿನ್ನ ನಿಷ್ಕಾಮ ಭಕ್ತಿಯಿಂದ ಬಿಡದೆ ನನ್ನನ್ನು ಪೂಜಿಸು. ಆಗ ನನ್ನ ಕರುಣೆಗೆ ಪಾತ್ರಳಾಗುವೆ. ತಮ್ಮ ಆಜ್ಞೆಯಂತೆ ಆಗಲಿ. ತಥಾಸ್ತು. ಕೋಲಾಹಲ ಈ ಜಗ ಮಾಯಾ ಕೋಲಾಹಲ ಈ ಜಗ ಮಾಯಾ ಕೋಲಾಹಲ ಮಾಯಾ ಕೋಲಾಹಲ ಈ ಜಗ ಮಾಯಾ ಕೋಲಾಹಲ ಈ ಜಗ ಮಾಯಾ ಕೋಲಾಹಲ ದೇವದಾನವ ಸುರಗಣ ನಿಕರ ದೇವದಾನವ ಸುರಗಣ ನಿಕರ ಭಾವ ಭಾವ ವಿಚಾರ ಪರನೋ ಭಾವ ಭಾವ ವಿಚಾರ ಪರನೋ ದೇವರ್ ಗಣೇಶನ ದೂರೆಗುಂಬುವ ದೇವರ್ ಗಣೇಶನ ದೂರೆಗುಂಬುವ ಭಾವದ ಹಿತಕರ ಅತಿ ಹಿತ ಶುಭಕರ ಭಾವದ ಹಿತಕರ ಅತಿ ಹಿತ ಶುಭಕರ ಮಾಯಾ ಕೋಲಾಹಲ ಈ ಜಗ ಮಾಯಾ ಕೋಲಾಹಲ ಈ ಜಗ ಮಾಯಾ ಕೋಲಾಹಲ ಶಿವನು ಶಕ್ತಿ ವಿಶಿಷ್ಟನಾದವನು, ಜೀವನು ಭಕ್ತಿ ವಿಶಿಷ್ಟನಾದವನು. ಶಿವ ಜೀವರು ಅವಿನಾಭಾವದಿಂದ ಇರತಕ್ಕವರು. ಆದ್ದರಿಂದ ಅದ್ವೈತವು, ವಿಶಿಷ್ಟ ಶಿವಾದ್ವೈತವು, ವೀರಶೈವವು ಎಂಬ ಲಿಂಗ ಸಮರಸದ ನವಲಿಂಗ ಸ್ಥಳಗಳನ್ನು ಜೀವಾತ್ಮನಲ್ಲಿ ಬೋಧಿಸಿ ಅಷ್ಟಾವರಣ ಷಡುಸ್ಥಳಗಳೇ ಮೊದಲಾದ 2 ತಾವರೆಗಳ ದ್ವಿದಳಗಳ ಮೇಲೆ ಮಾಯಾಮೋಹಗಳನ್ನು ಮೆಟ್ಟುತ್ತುವ ವೀರಶೈವವೇ ಪ್ರಪಂಚದ ಒಂದು ಸುವರ್ಣ ಸಂಚಿತವಾದ ಸೂತ್ರವಾಗಿರುವುದು. ಆದ್ದರಿಂದ ಆಗಲಿ, ಅದು ಮಾಯೆಯೂ ಪುನಃ ಇತ್ತಲೇ ಬರುತ್ತಿರುವಳು. ಬರಲಿ ಬರಲಿ, ಬರಿಯ ಭ್ರಾಂತು. ನೋಡು ನೋಡು ಅಲ್ಲ ಮಾವನ ನೋಡು ನೋಡು ಅಲ್ಲ ಮಾವನ ಏಕೆಂದು ನೀ ಕಾಡುವೆ ನೋಡು ನೋಡು ಅಲ್ಲ ಮಾವನ
ಮಾಯಾ, ಸಪ್ತ ಕೋಟಿ ಧಾತುಗಳೆಂಬ ನಾರು ಮಡಿಗಳಿಂದ ಬಿಗಿದಿರುವ ಈ ನಿನ್ನ ಹಸ್ತಿ ಪಂಜರವು ಕಾಮ್ಯಾರ್ಥಿಗಳಿಗೆ ಮನೋಹರವಾದ ಅನುಭವ ಮಂಟಪ. ಸಾಧ್ವಿ, ಹೀಗಿರುವಾಗ ನಿನ್ನ ಕೋರಿಕೆಯು ಖಂಡಿತವಾಗಿಯೂ ನೆರವೇರುವುದಿಲ್ಲ. ಹಿಂದಿರುಗು. ಸ್ವಾಮಿ, ನೀವೇ ಗತಿ ಎಂದು ಬಂದಿರುವ ನನ್ನನ್ನು ಖಂಡಿತವಾಗಿಯೂ ತಿರಸ್ಕರಿಸಬೇಡ ಪ್ರಭು, ತಿರಸ್ಕರಿಸಬೇಡ. ಮಾಯಾ, ರೂಪು ರಸಗಂಧಗಳ ಮಧ್ಯೆ ಕಳ್ಳನಂತೆ ಹವಿತುಕೊಂಡು ಜಲಬಿಂದುವಿನ ಪರಿಮಾಣದಂತೆ ಮುಳುಗೇಳುತ್ತಿರುವ ಮಾನವನ ಬಾಲ್ಯವು ತೊದಲು ನುಡಿಗಳ ಸಂತೋಷವನ್ನು ಬೀರಿ ಗರ್ಭ ದುಃಖವೇ ಮೊದಲಾದ ಜನನ ಮರಣಗಳೆಂಬ ಸುಖ ದುಃಖಗಳನ್ನು ಅನುಭವಿಸಿ ಸೂರ್ಯನ ರಶ್ಮಿಗೆ ಸಿಕ್ಕಿದ ಪಾರಿವಾಳದಂತೆ ಮಾನವನು ಅಕಾಲ ಚಕ್ರಕ್ಕೆ ಸಿಲುಕಿ ಬಲಿಯಾಗುತ್ತಾನೆ. ಹೀಗಿರುವಾಗ ನಿನ್ನ ಕೋರಿಕೆಯು ಖಂಡಿತವಾಗಿಯೂ ನೆರವೇರುವುದಿಲ್ಲ. ಹಿಂದಿರುಗು ಮಾಯಾ. ಪ್ರಭು, ನಿಮ್ಮ ಮನೋಹರವಾದ ರೂಪವೆಲ್ಲಿ? ಬೀದಿ ಬೀದಿ ಅಲೆದಾಡುವರ ಭಿಕ್ಷದ ಭಿಕ್ಷಕರಂತೆ ಈ ನಿಮ್ಮ ರೂಪು, ಬೈರಾಗಿಗಳಂತೆ ಈ ನಿಮ್ಮ ತಿರುಪೆಯ ಓಡು ನೋಡಲಾರೆನು ಪ್ರಭು, ನಾನು ನೋಡಲಾರೆನು. ಮಾಯಾ, ಕೀವು ರಕ್ತಗಳ ದುರ್ಗಂಧಕ್ಕೆ ನೊಣಗಳು ಮುತ್ತುವಂತೆ ವಿಷಯಾನಂದಗಳು ನಿನ್ನ ಆಂತರಿಕ ಶಕ್ತಿಯಲ್ಲಿ ವಜ್ರದ ಕಿಡಿಗಳಂತೆ ಮುತ್ತುತ್ತಿದೆ. ಮಲಮೋಹ ಪಾಶಗಳ ನಾಶಕ್ಕೆ ಬೀಜಾಂಕುರವಾಗಿ ಪರಮಾತ್ಮ ಸದ್ಗುರುವಿನ ಪಾದ ದರ್ಶನಕ್ಕೆ ಕಾರಣವಾಗಿ ಓಲಾಡುವುದೇ ಈ ನನ್ನ ತಿರುಪೆಯ ಓಡು. ಅಲ್ಲದೆ ಪ್ರಪಂಚದ ಐಶ್ವರ್ಯದ ಕಣ್ಣಿನ ರೆಪ್ಪೆಗಳನ್ನು ತೊಳೆದು ಕರ್ಮರಹಿತರನ್ನಾಗಿ ಮಾಡಿ ಪರಮಾತ್ಮ ಸದ್ಗುರುವಿನ ಪಾದ ದರ್ಶನಕ್ಕೆ ಕಾರಣವಾಗಿ ಓಲಾಡುವುದೇ ಈ ನನ್ನ ತಿರುಪೆಯ ಓಡು. ಸ್ವಾಮಿ, ಸ್ವಾಮಿ, ಖಂಡಿತವಾಗಿಯೂ ನನ್ನನ್ನು ತಿರಸ್ಕರಿಸಬೇಡಿ. ಎಲ್ಲಿ ನಿಮ್ಮ ಮನೋಹರವಾದ ರೂಪವನ್ನು ತೋರಿಸಿ ಕಣ್ಣಾರೆ ಕಂಡು ಆನಂದ ಪಡುವೆನು. ಮಾಯಾ, ಬಯಸಬೇಡ, ಖಂಡಿತವಾಗಿಯೂ ನನ್ನನ್ನು ಬಯಸಬೇಡ. ಕೇವಲ ರಕ್ತ ಮಾಂಸಗಳಿಂದ ತುಂಬಿದ ಸಾಮಾನ್ಯ ಜೀವಿಗೆ ಜಂಗಮನ ಅನುಗ್ರಹವು ಸಿಕ್ಕಲಾರದು. ಸಿಕ್ಕಿದರೆ ಆತನೇ ಅತಿ ಮಾನವನು. ಅಲ್ಲದೆ ಜಡತ್ವವನ್ನ ಮೂಲೆಗೊತ್ತಿ ಪ್ರತಿ ಮುಂದಿನ ಹೆಜ್ಜೆಯನ್ನು ಯಮ ಸದನವೆಂದು ತಿಳಿಯಬೇಕು. ಮೃತ್ಯುವನ್ನು ಆಲಂಗಿಸಲು ಸದಾ ಸಿದ್ಧನಾಗಿರಬೇಕು. ಅಂತಹ ವೀರ ಜೀವಿಯು ಮಾತ್ರ ಜಯಶ್ರೇಯಸ್ಸನ್ನು ಪಡೆಯಬಲ್ಲ. ಮಾಯಾ, ಮಾನವನು ಜೀವಿಯಾಗಿ ಹುಟ್ಟಿರುವುದು ಕೇವಲ 2 ಹೊತ್ತಿನ ಊಟಕ್ಕಾಗಿ ಮಾತ್ರವಲ್ಲ, ಅಥವಾ ಬರಿಯ ಹಣದಾಸೆಗಾಗಿಯೂ ಅಲ್ಲ. ಆದ್ದರಿಂದ ನಿನ್ನ ಕೋರಿಕೆಯು ಖಂಡಿತವಾಗಿಯೂ ನೆರವೇರುವುದಿಲ್ಲ. ಹಿಂದಿರುಗು. ಸ್ವಾಮಿ, ಕೈಲಾಸ ಮಹಾಮನಿಗೆ ಸೇರಬೇಕೆಂದಿರಿ. ಈ ಅತಿ ಕೋಮಲವಾದ ರೂಪರೇಖೆಗಳನ್ನು ನೋಡಿ ನನ್ನ ಪರೀಕ್ಷಿಸಲೆಂದೇ ಈ ವೇಷವನ್ನು ಧರಿಸಿರುವಿರಾ? ಬಾಳಿನ ಬೆಳಕೋ ಮಾಯಾ, ಬಾಳಿನ ಬೆಳಕೋ ಬಯಲಿನ ಸಿರಿಯೋ, ಬಾಳಿನ ಬೆಳಕೋ ಬಯಲಿನ ಸಿರಿಯೋ, ಗೊಂಬರಾಟದ ಕುಣಿತದ ಬೇಡೋ. ಮಾಯಾ, ಗೊಂಬರಾಟದ ಕುಣಿತದ ಬೇಡೋ, ಬಾಳಿನ ಬೆಳಕೋ ಮಾಯಾ. ಮಾಯೆಯ ಸಿರಿಯೋ ಮಂಗನಲಾಗ, ಮಾಯಾ ಮಾಯಾ, ಮಾಯೆಯ ಸಿರಿಯೋ ಮಂಗನಲಾಗ ರಾರಾಜಿಸುವುದೋ ಮಾಯಗಿದೆಲ್ಲ.
ಒದಗಿದೆಲ್ಲವೋ ಬಾಳಿನ ಬೆಳಗೋ ಬಯಲಿನ ಸಿರಿಯೋ ದೊಂಬರಾಟದ ಕುಣಿತದ ಬೀಡೋ ಬಾಳಿನ ಬೆಳಗೋ ಮಾಯಾ 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 ಅತಿ ಕೋಮಲವಾದ ನಿನ್ನ ಶರೀರವನ್ನು ನೋಡಿ ಹಿಗ್ಗುತ್ತಿರುವ ಕೇವಲ ನಿನ್ನ ಆಪ್ತ ಬಾಂಧವರು ನೀನು ಸತ್ತ ಮರುಕ್ಷಣದಲ್ಲಿಯೇ ಕ್ಷಣ ಮಾತ್ರವು ನಿನ್ನನ್ನು ಮನೆಯಲ್ಲಿ ನಿಲಗೊಡದೆ ನಿನ್ನ ಶರೀರದ ದುರ್ಗಂಧವನ್ನು ತಾಳಲಾರದೆ ಸ್ಮಶಾನದಲ್ಲಿ ಉಳುವರು ಅಥವಾ ಬೆಂಕಿಯಲ್ಲಿ ಸುಡುವರು. ಅಷ್ಟಕ್ಕೂ ಸೈರಿಸದೆ ನೀರಿನಲ್ಲಿ ಕೈಕಾಲು ಮುಖಗಳನ್ನು ತೊಳೆದುಕೊಂಡು ನೀನು ಸತ್ತ ಸಂಭ್ರಮದ ಸಲುವಾಗಿ ಸರ್ವ ಬಳಗದವರು ಕೂಡಿ ಬಹು ರುಚಿಕರವಾದ ಅಡುಗೆಯನ್ನು ಮಾಡಿ ಊಟ ಮಾಡಿ ನಲಿದಾಡುವರು. ಮಾಯಾ, ಸ್ಥಿರವಿಲ್ಲದ ಈ ಕಾಯಕ್ಕೇಕೆ ಹಿಗ್ಗುತ್ತಿರುವೆ? ಕೈಲಾಸದ ಮಹಾಮನೆಗೆ ಸೇರಬೇಕಂದ್ರೆ ಈ ಲೋಕದ ಮನೆ ತೇರ್ಗಡೆ ಹೊಂದಬೇಕಲ್ಲವೇ? ಸಾಧ್ವಿ, ಬರಬೇಡ, ಮುಂದುವರಿಯಬೇಡ. ಹಾಗೂ ಬರಬೇಕೆಂಬ ಪ್ರೇಮವಿದ್ದರೆ ನಿನ್ನ ಮನದಾಸೆಯನ್ನು ಈ ನನ್ನ ತಿರುಪೆಯ ಓಡಿನಲ್ಲಿಡು. ಅಲ್ಲದೆ ಇದರಲ್ಲಿನ ಚಿತೆಯಲ್ಲಿ ನೀನು ಸ್ನಾನವನ್ನು ಮಾಡು. ಇದೇ ನಿನಗೆ ಮಂಗಳಕರ ಸ್ನಾನ. ಬರಲಾರೆ, ಮುಂದುವರಿಯಲಾರೆ. ಆ ನಿಮ್ಮ ತಿರುಪೆಯ ಓಡಿನ ಸ್ಥಾನ ನನಗೆ ಬೇಡ. ಆ ನಿಮ್ಮ ತಿರುಪೆಯ ಓಡಿನ ಮುಂದೆ ಕರವಿಟ್ಟು ಆ ನಿಮ್ಮ ತಿರುಪೆಯ ಓಡಿನ ಮಧ್ಯದಲ್ಲಿ ನಿಮ್ಮ ದಿವ್ಯ ರೂಪವೇ ತಳತಳನೇ ಹೊಳೆಯುತ್ತಿರುವುದು. ನಿಮ್ಮ ಮುಖದಲ್ಲಿ ಪ್ರೇಮ ರಸವೂ ಉಕ್ಕಿ ಉಕ್ಕಿ ಬರುತ್ತಿರುವುದು. ಅಲ್ಲಮ್ಮ ಅಲ್ಲಮ್ಮ, ಖಂಡಿತವಾಗಿಯೂ ನನ್ನನ್ನು ತಿರಸ್ಕರಿಸಬೇಡ. ಇದು ನಿನ್ನ ಪಾದಕ್ಕೆ ಬಿದ್ದು ಬೇಡಿಕೊಳ್ಳುವೆನು. ಎಲೈ ಸ್ತ್ರೀ, ನೀಚ ಸ್ತ್ರೀಯರ ವಾಕ್ಯಗಳಿಗೆ ಸಜ್ಜನರು ಸಂತೋಷಗೊಳ್ಳದೆ ತೂ ಎಂದು ಉಗುಳುವರು. ತನ್ನ ಮಾಲಿನ್ಯದಿಂದ ಹುಟ್ಟಿದ ಪುತ್ರನೇ ಮೂರ್ಖರಿಗೆ ಭಾಗ್ಯಶಾಲಿಯಾಗುವನು. ಜನನ ಮರಣಾತ್ಮಕ ಸಂಸಾರ ಚಕ್ರದಲ್ಲಿ ಭ್ರಮಿಸುವ ನರರಿಗೆ ಮಾಲಿನ್ಯವೇ ವಿಶ್ರಾಂತಿ ಸ್ಥಾನವಾಗಿರುವುದು. ಮಾಯಾ, ಮಾನವನು ಜನನವಾಗುವ ಕಾಲದಲ್ಲಿ ತಾನೇನ ತರುವನು ಅಥವಾ ಮರಣವಾಗುವ ಕಾಲದಲ್ಲಿ ತಾನೇನ ಒಯ್ಯುವನು. ಮಧ್ಯ ದಿನ ಬಂದಿಹ 4 ದಿನಗಳ ಭಾಗ್ಯಕ್ಕೆ ಮಮಕಾರವನ್ನು ವಹಿಸಿ ಬಳಲುತ್ತಿರುವ ಈ ನರಮನುಜರನ್ನು ಕಂಡು ನನಗೆ ನಗು ಬರುತ್ತಲಿದೆ. ಮಾಯಾ, ನನಗೆ ನಗು ಬರುತ್ತಲಿದೆ. ಅಮೇಧ್ಯವನ್ನ ಕಂಡ ಹಂದಿಯು ಅದನ್ನು ಬಹು ಪ್ರೇಮದಿಂದ ಭಕ್ಷಿಸುವಂತೆ ಮೂರ್ಖ ಮಾನವರು ಸ್ತ್ರೀಯರನ್ನು ಕಂಡು ಹಿಗ್ಗುವರು. ನಾಯಿಗೆ ಹಳೆದೊಗಲು ಅಮೃತವಾದಂತೆ ಕಾಮಾಂಧರಿಗೆ ಸ್ತ್ರೀಯೇ ಅಮೃತಪ್ರಾಯಳು. ಸಕಲ ಪಾಪ ಸಮೂಹಗಳೆಲ್ಲವೂ ಕೂಡಿ ಸ್ತ್ರೀಯಾಕೃತಿಯಾಗಿರುವುದು. ರಕ್ತ ಮೂತ್ರಗಳಿಂದ ಕೂಡಿದ ಸ್ತ್ರೀ ಸಂಘವೇ ನರಕ, ಅವಳ ಸಂಘವೇ ಮರಣ. ಸ್ತ್ರೀಯೇ ನರಕ ಕುಂದವಾದ ಬಳಿಕ ಯಮನಗರಿಯನ್ನು ಎಲ್ಲಿಂದ ತರಬೇಕು? ಅಲ್ಲದೆ ಸ್ತ್ರೀಯರಿಗೆ ದೇಹದಲ್ಲಿ ರಕ್ತವು ಹೆಚ್ಚಿದಂತೆ ಮುಖದಲ್ಲಿ ಕಾಂತಿಯೂ ಹೆಚ್ಚುತ್ತದೆ. ಮಾನಿನಿಯ ಕುಚಗಳು, ಮಾಂಸದ ಪಿಂಡಗಳು, ಶಿರವು ಕಸ ಪೊರಕೆಯಂತೆ ರೋಮ ವಿಶಿಷ್ಟವಾಗಿರುವುದು. ಹೀಗಿರುವಾಗ ಮಾನವನು ಘನಶಿಲೆಯ ಬುಡಕ್ಕೆ ಸಿಕ್ಕಿದ ಹೆಗ್ಗಣದಂತೆ ಕಾಮ ಸರೋವರದಲ್ಲಿ ಬಿದ್ದು ಕೈಕಾಲು ಮಿಟುಕುವವರನ್ನು ಕಂಡು ನನಗೆ ನಗು ಬರುತ್ತಲಿದೆ. ಮಾಯಾ, ನನಗೆ ನಗು ಬರುತ್ತಲಿದೆ. ಕೊನೆಯದಾಗಿ ಹೇಳುವೆನು, ನನ್ನನ್ನು ಬಲಾತ್ಕರಿಸಲು ಬೇಡ ಅಥವಾ ಹಿಂಬಾಲಿಸಲು ಬೇಡ. ನಾನಿನ್ನು ಹೊರಡುವೆನು. ಅಲ್ಲಮ್ಮ, ಅಲ್ಲಮ್ಮ, ಅಯ್ಯೋ, ಅಲ್ಲವನು ನನ್ನನ್ನು ತಿರಸ್ಕರಿಸಿ ಹೊರಟೆ ಹೋದನಲ್ಲ. ಕೈಲಾಸದಲ್ಲಿ ನಾನು ಪಾರ್ವತಿ ದೇವಿಗೆ ಕೊಟ್ಟ ಪ್ರತಿಜ್ಞೆಯೋ ಏನಾಯಿತು? ಪರಮೇಶ್ವರ, ಪರಮೇಶ್ವರ, ನನ್ನ ಮುಂದಿನ ಗತಿ ಏನು? ನನಗೆ ಮುಂದಿನ ದಾರಿ ಆದರೂ ಏನು? ಬೆಂಬಿಡದೆ ನಗೆ ತಂದವನ ಬೆಂಬಿಡದೆ ನಗೆ ತಂದವನ ತುಸು ಕಂಪನಿಗೆ ಗುರಿ ಮಾಡಿದೆಯ. ಬೆಂಬಿಡದೆ ನಗೆ ತಂದವನ ಓ ಪ್ರಭುವೇ, ಓ
ನಟನ ವಿಶಾರದ ನಟಶೇಖರ ಸಂಗೀತ ಸಾಹಿತ್ಯ ಗಂಗಾಧರ ನಟನ ವಿಶಾರದ ನಟಶೇಖರ ಶಂಭೋ ಮಹಾದೇವ ಮಹಾದೇವ. ನವವಿಧ ವಿನ್ಯಾಸ ನವರಸ ನವಲಾಸ್ಯ ನವ ಕಾವ್ಯಕಾರ ನವಚೇತನ ಶಂಭೋ ಮಹಾದೇವ ಮಹಾದೇವ. ನವವಿಧ ವಿನ್ಯಾಸ ನವರಸ ನವಲಾಸ್ಯ ನವ ಕಾವ್ಯಕಾರ ನವಚೇತನ ನವಕೋಟಿ ಲೀಲಾ ವಿನೋದ ವಿಹಾರ ಶಂಭೋ ಮಹಾದೇವ ಮಹಾದೇವ. ನವಕೋಟಿ ಲೀಲಾ ವಿನೋದ ವಿಹಾರ ನವಭಾವದಾನಂದ ಗೌರೀವರ ನವಭಾವದಾನಂದ ಗೌರೀವರ ನಟನ ವಿಶಾರದ ನಟಶೇಖರ ಸಂಗೀತ ಸಾಹಿತ್ಯ ಗಂಗಾಧರ ನಟನ ವಿಶಾರದ ನಟಶೇಖರ ಶಂಭೋ ಮಹಾದೇವ ಮಹಾದೇವ. ಅಲ್ಲಮನು ಮಾಯೆಯನ್ನು ತಿರಸ್ಕರಿಸಲು ಗೌರಿಯ ಸಾತ್ವಿಕಾಂಶವೇ ಭೂಮಿಯಲ್ಲಿ ಅಕ್ಕಮಹಾದೇವಿಯಾಗಿ ಜನಿಸಿ ಅಭಿವೃದ್ಧಿಯನ್ನೈತಿರುವಳು. ಮತ್ತೊಂದು ಕಡೆ ಮಾದರಸ ಮಾದಲಾಂಬಿಕೆಯರ ಗರ್ಭದಲ್ಲಿ ನಂದಿಯು ಅಯೋನಿಜತ್ವದಲ್ಲಿ ಜನಿಸಲು ಮಹೇಶ್ವರನು ಕುಮಾರನಿಗೆ ರಹಸ್ಯವಾಗಿ ದರ್ಶನವನ್ನು ಕೊಟ್ಟು ಷಡುಸ್ಥಲೋಪದೇಶವನ್ನು ಮಾಡಲು ಬಸವರಾಜೇಶ್ವರನೆಂದು ಹೆಸರಿಟ್ಟು ಷಡುಸ್ಥಲೋಪದೇಶವನ್ನು ಮಾಡಲು ತನ್ನ ಆಜನ್ಮ ಶಿವಭಕ್ತನಾದ ತನ್ನ ಜನ್ಮಸ್ಥಳವಾದ ಬಾಗೇವಾಡಿಯಲ್ಲಿ ಅದ್ಭುತ ಪವಾಡಗಳಿಂದ ಮೆರೆಯುತ್ತಿರುವನು. ಆದ್ದರಿಂದ ನಾನೀಗಲೇ ಹೋಗಿ ದಂಡೇಶನಿಂದ ಅಲಂಕೃತವಾದ ರಾಜ ಬಿಜ್ಜಳನ ಸಭೆಯಲ್ಲಿ ಕೊಂಡೆ ಮಂಚಿ ದೇವನೆಂಬ ಅಭಿಧಾನದಿಂದ ಸಂತೋಷ ಪಡುವೆನು. ಮಹಾದೇವ ಮಹಾದೇವ. ಅಷ್ಟಾಂಗ ಯೋಗಶೀಲ ಇಷ್ಟಾಂಗ ಸಿದ್ಧಿಮಾಲ ಅದ್ವೈತ ತತ್ವಲೋಲ ಆಧ್ಯಾತ್ಮ ತತ್ವ ಮೂಲ ಅಷ್ಟಾಂಗ ಯೋಗಶೀಲ ಅದ್ವೈತ ತತ್ವ ಮೂಲ ಇಷ್ಟಾರ್ಥ ಸಿದ್ಧಿಮಾಲ ಅದ್ವೈತ ತತ್ವಲೋಲ ಸಕಲ ತಂತ್ರ ನಿಖಿಲ ಮಂತ್ರ ಅಖಿಲ ಯಂತ್ರ ಸೋತಿತ ನಮೋ ಮಹಾದೇವ. ಸಕಲ ಮಂತ್ರ ನಿಖಿಲ ತಂತ್ರ ಅಖಿಲ ಯಂತ್ರ ಸೋತಿತ ಏಕಮೇವ ಅದ್ವಿತೀಯ ಲೋಕ ಲೋಕ ಪೂಜಿತ ಏಕಮೇವ ಅದ್ವಿತೀಯ ಲೋಕ ಲೋಕ ಪೂಜಿತ ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಚ ನಮೋ ಮಹಾದೇವ. ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಚ ಪಾಯಿಮಾ ಪಾಯಿಮಾ ಪರಮೇಶ್ವರ ಪಾಲಾಚ ನಟನ ವಿಶಾರದ ನಟಶೇಖರ ಸಂಗೀತ ಸಾಹಿತ್ಯ ಗಂಗಾಧರ ನಟನ ವಿಶಾರದ ನಟಶೇಖರ ನಟಶೇಖರ ನಟಶೇಖರ